ಇವಾಗ ನಾವು ನೋಡ್ತಿರುವಂತ ಮೂವಿ ಇಡೀ ಜಗತ್ತನ್ನೇ ಕಂಗೊಳಿಸಿದ ಸಿನಿಮಾ ಸರಣಿಯ 3ನೇ ಭಾಗ. ಇದು ಭೂಮಿಯಲ್ಲ, ಭೂಮಿ ತರನೇ ಇರುವಂತಹ ಪ್ಯಾಂಡೋರಾ. ಇಲ್ಲಿ ಗಾಳಿ ಕೂಡ ಜೀವಂತವಾಗಿರುತ್ತೆ, ಇಲ್ಲಿನ ನೀರು ಮಾತಾಡುತ್ತೆ, ಮತ್ತೆ ಬೆಂಕಿ ಕೋಪಗೊಳ್ಳುತ್ತೆ. ಈ ಬಾರಿ ಕೇವಲ ಮಾನವರ ವಿರುದ್ಧ ಯುದ್ಧವಲ್ಲ, ನಾವಿಗಳೊಳಗಿನ ಯುದ್ಧ ಆರಂಭವಾಗಿದೆ. ಜ್ವಾಲಾಮುಖಿಯ ನೆರಳಲ್ಲಿ ಹುಟ್ಟಿರುವಂತಹ ಹೊಸ ಶಕ್ತಿ ಎಲ್ಲವನ್ನು ಸುಟ್ಟಾಕಲು ರೆಡಿಯಾಗಿದೆ. ಇದು ಕೇವಲ ಸಿನಿಮಾ ಅಲ್ಲ, ಇದೊಂದು ಅನುಭವ. ಅದರಿಂದ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಈ ಮೂವಿನ ಕೊನೆ ತನಕ ನೋಡಿ. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಅವತಾರ್ ಫೈರ್ ಅಂಡ್ ಆಶ್ ಅಂತ. ಇದು ಬರೀ ಮೂವಿ ಅಲ್ಲ, ಅದ್ಭುತವಾದ ವಿಜುವಲ್ ಗಳ ಸಮೂಹ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಕತೆ ಶುರುವಾದಾಗ ಲೋಕ್ ಆತ್ಮಗಳ ಲೋಕದಲ್ಲಿ ಅವನ ಅಣ್ಣನ ಜೊತೆ ಬರ್ಡ್ ರೈಡಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ನೇತೆಯಂ ಲೋಕ್ಗೆ ನಾನು ಹೇಗ್ ಸತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಲೋಕ್, ನಿನ್ಗೆ ಶೂಟ್ ಮಾಡಿದ್ರು, ನಾವು ಸ್ಪೈಡರ್ ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋದಾಗ ಅವನ್ ತಂದೆ ನಿನ್ಗೆ ಶೂಟ್ ಮಾಡ್ಬಿಟ್ರು, ನಾವು ನಮ್ಮ ತಂದೆ ಆರ್ಡರ್ಸ್ ನ ಮೀರ್ಬಾರ್ದಿತ್ತು ಅಂತ ತುಂಬಾ ಎಮೋಷನ್ ಆಗ್ಬಿಡ್ತಾನೆ. ಅವಾಗ ನಮ್ಗೆ ಲೋಕ್ ಸ್ಪಿರಿಟ್ರಿ ಜೊತೆ ಕನೆಕ್ಟ್ ಆಗಿರೋದನ್ನ ತೋರಿಸ್ತಾರೆ. ಸ್ನೇಹಿತರೆ, ಸ್ಪಿರಿಟ್ರಿ ಅಂದ್ರೆ ನಾವಿ ಜನರು ಒಂದು ದೇವರ ಮರ ಅಂತ ಅನ್ಕೊಂಡಿರ್ತಾರೆ. ಅದರ ಸಹಾಯದಿಂದ ಅವರು ಇವಾಗಲೇ ಸತ್ತಿರುವಂತಹ ಆತ್ಮಗಳನ್ನ ಸಂಪರ್ಕ ಮಾಡಲು ಬಳಸ್ತಾ ಇರ್ತಾರೆ. ಲೋಕ್ ನನ್ನಿಂದನೇ ನನ್ನ ಅಣ್ಣ ಸತ್ತೋದ ಅಂತ ತುಂಬಾನೇ ದುಃಖ ಪಡ್ತಿರ್ತಾನೆ. ನೇತೆಯಂ ಹೇಗ್ ಸತ್ತ ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದ್ರೆ ಅವತಾರ್ ಪಾರ್ಟನ ನೋಡಿದ್ರೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ನಂತರ ನಮ್ಗೆ ಲೋಕ್ ನ ಸಿಸ್ಟರ್ ನ ತೋರಿಸ್ತಾರೆ. ಇವಳ ಹೆಸರು ಕಿರಿ ಅಂತ. ಇವಳಿಗೆ ಏವ ಮಾತೆಯ ಒಂದು ಸೂಪರ್ ಪವರ್ ಇರುತ್ತೆ. ನೇತೆಯಂಗೆ ಇವಳು ಸಿಸ್ಟರ್ ಆಗ್ಬೇಕು. ಅದರಿಂದ ಅವಳು ನೇತೆಯಂನ ನೆನ್ಪ್ ಮಾಡ್ಕೊಂಡು ತುಂಬಾನೇ ದುಃಖ ಪಡ್ತಿರ್ತಾಳೆ. ಅವಾಗ ಅಲ್ಲಿಗೆ ಸ್ಪೈಡರ್ ಬಂದು ಕಿರಿ ಜೊತೆ ತಮಾಷೆ ಮಾಡ್ತಾ ಅವಳ ಗಮನನ ಬೇರೆ ಕಡೆ ಕನ್ವರ್ಟ್ ಮಾಡ್ತಾನೆ. ನಂತರ ನಮ್ಗೆ ನಾವಿ ಮತ್ತೆ ಮೆಡ್ಕೈನ ಜನರು ವಾಸವಾಗಿರುವಂತಹ ಜಾಗನ ತೋರಿಸ್ತಾರೆ. ಈ ಜಾಗಕ್ಕೆ ಅವಾತ್ಲು ಅಂತ ಕರೀತಾರೆ. ಇವ್ರ ಹೆಸರು ನೇಟೇರಿ ಅಂತ. ಇವರು ಲೋಕ್, ನೇತೆಯಂ ಮತ್ತೆ ಕಿರಿಗೆ ತಾಯಿ ಆಗ್ಬೇಕು. ಇವರು ಕೂಡ ನೇತೆಯಂನ ನೆನೆಸ್ಕೊಂಡು ಹಾಡು ಹೇಳ್ತಾ ಅವರ ದುಃಖನ ವ್ಯಕ್ತಪಡಿಸ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಗೆ ಈ ಮೂವಿಯ ಹೀರೋ ಆದ ಜೇಕ್ ನ ತೋರಿಸ್ತಾರೆ. ಇವನು ನೇಟೇರಿಗೆ ಹಸ್ಬೆಂಡ್ ಮತ್ತೆ ಅವಳ ಮಕ್ಕಳಿಗೆ ತಂದೆ ಆಗ್ಬೇಕು. ಎಲ್ರು ನೇತೆಯಂನ ನೆನ್ಪ್ ಮಾಡ್ಕೊಂಡು ತುಂಬಾ ದುಃಖ ಪಡ್ತಿದ್ರೆ ಜೇಕ್ ಮಾತ್ರ ಅವನ ಕೆಲಸದಲ್ಲಿ ಬ್ಯುಸಿಯಾಗಿ ಅವನ ದುಃಖನ ಮರಿತಾ ಇರ್ತಾನೆ. ಅವನು ಈ ಹಿಂದೆ ನೀರೊಳಗಡೆ ಮುಳುಗಿರುವಂತಹ ಸ್ಪೇಸ್ಶಿಪ್ ಒಳಗಡೆ ಹೋಗಿ ಅದರಲ್ಲಿ ಇರುವಂತಹ ವೆಪನ್ಸ್ ಗಳನ್ನೆಲ್ಲ ಮೇಲ್ಗಡೆ ತರ್ತಿರ್ತಾನೆ. ಈ ಹಿಂದೆ ಆಡಿಯನ್ ಅವರು ನಾವಿಗಳ ವಿರುದ್ಧ ಯುದ್ಧ ಮಾಡೋದಕ್ಕೆ ಅಂತ ಬಂದಾಗ ನಾವಿಗಳು ಮತ್ತೆ ಬ್ಲೂ ವೇಲ್ ಫಿಶ್ ಗಳೆಲ್ಲ ಸೇರಿ ಆ ಸ್ಪೇಸ್ ಶಿಪ್ ಮುಳುಗೋ ತರ ಮಾಡಿರ್ತವೆ. ಆ ಸಮಯದಲ್ಲಿ ಜೇಕ್ಕೆ ಲೋಕ್ ಮತ್ತೆ ಸಮುದ್ರವಾಸಿ ಜನಾಂಗಕ್ಕೆ ಸೇರಿರುವ ಸಿರಿಯಾ ಕೂಡ ಸಹಾಯ ಮಾಡ್ತಿರ್ತಾಳೆ. ಆ ಟೈಮ್ ನಲ್ಲಿ ಅವರಿಗೆ ನಾವಿ ಜನರ ಮುಖ್ಯಸ್ಥರು ಯೂಸ್ ಮಾಡುವಂತಹ ಬಿಲ್ ಸಿಗುತ್ತೆ. ಅದರಿಂದ ಅವರು ಅದನ್ನು ಕೂಡ ಮೇಲ್ಗಡೆ ತಗೊಂಡೋಗ್ತಾರೆ. ನಂತರ ಅವರುಗಳು ಆ ವೆಪನ್ಸ್ ಗಳನ್ನೆಲ್ಲ ಅವ್ರುಗಳು ವಾಸ ಮಾಡ್ತಿರುವಂತಹ ಜಾಗಕ್ಕೆ ತಗೊಂಡೋಗ್ತಾರೆ. ಅವಾಗ ಆ ವೆಪನ್ಸ್ ಗಳನ್ನೆಲ್ಲ ನೋಡಿ ಸಾಗರ ವಾಸಿಯ ಮುಖ್ಯಸ್ಥನ ಹೆಂಡತಿಯಾದ ರೊನಾಲ್ಡ್ ಜಾಕ್ಗೆ ಇದೆಲ್ಲ ಏನು ಅಂತ ಕೇಳ್ತಾಳೆ. ಅದಕ್ಕೆ ಜಾಕ್, ಈ ವೆಪನ್ಸ್ ಗಳಿಂದ ನಾವು ಮನುಷ್ಯರ ವಿರುದ್ಧ ತುಂಬಾ ಸುಲಭವಾಗಿ ಹೋರಾಡಬಹುದು ಅಂತ ಹೇಳ್ತಾನೆ. ಅವಾಗ ರೊನಾಲ್ಡ್, ಈ ವಸ್ತುಗಳನ್ನ ನಾವಿಲ್ಲಿ ನಿಷೇಧ ಮಾಡಿದೀವಿ, ಇವುಗಳಿಂದ ನಮ್ಮ ಜನಗಳ ಮನಸ್ಸಿನಲ್ಲಿ ವಿಷ ಬೆಳಿಬಹುದು. ಇವುಗಳಿಲ್ದೆ ಹೋರಾಡೋದಕ್ಕೆ ಆ ಏವ ತಾಯಿ ನಮ್ಗೆ ದಾರಿ ತೋರಿಸ್ತಾಳೆ. ಇದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಕುಟುಂಬದ ಜೊತೆ ಇರಿ. ಇವಾಗ ನಿಮ್ಮ ಹೆಂಡತಿಗೆ ನಿಮ್ಮ ಅವಶ್ಯಕತೆ ತುಂಬಾನೇ ಇದೆ ಅಂತ ಬೈತಾ ಇರ್ತಾರೆ. ಅದಕ್ಕೆ ಜೇಕ್, ಅವಳಿವಾಗ ನೇತೆಯಂನ ಕಳ್ಕೊಂಡು ತುಂಬಾ ದುಃಖದಲ್ಲಿದ್ದಾಳೆ. ನಾನು ನನ್ನ ಸಂಸಾರನ ಇನ್ ಮುಂದೆ ಖಂಡಿತವಾಗ್ಲೂ ಸುರಕ್ಷತೆ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಈ ಕಡೆ ರಿಸೋರ್ಸ್ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅವರು ಕೂಡ ಮುಳುಗೋಗಿರುವಂತ ಸ್ಪೇಸ್ ಶಿಪ್ ಒಳಗಡೆ ಯಾವ್ದಾದ್ರು ನಾವಿ ಬಾಡಿ ಸಿಗುತ್ತಾ ಅಂತ ಚೆಕ್ ಮಾಡ್ತಿರ್ತಾರೆ. ಆದ್ರೆ ಅವರಿಗೆ ಆ ಸ್ಪೇಸ್ ಶಿಪ್ ಒಳಗಡೆ ಯಾವುದೇ ಬಾಡಿ ಸಿಗೋದಿಲ್ಲ. ಹಾಗಾಗಿ ಮೈಲ್ಸ್ಗೆ ಜೇಕ್ ಇನ್ನು ಬದುಕಿದ್ದೇನೆ ಅನ್ನೋದು ಗೊತ್ತಾಗುತ್ತೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಲೋಕ್ ಮತ್ತೆ ಸಿರಿಯಾ ಇಬ್ರು ಅವ್ರಿಗೆ ಸಿಕ್ಕಿರುವಂತ ಬಿಲ್ ನ ಒಂದು ಜಾಗಕ್ಕೆ ತಂದು ಇದನ್ನ ಮತ್ತೆ ಮೊದ್ಲಿನ ತರ ಹೇಗ್ ಮಾಡೋದು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಜೇಕ್ ಒಂದು ಮಿಸೈಲ್ ನ ಬಾಣು ತರ ಕನ್ವರ್ಟ್ ಮಾಡಿ ಅದನ್ನ ನೇಟೇರಿ ಕೈ ಕೊಟ್ಟು ಇನ್ ಮುಂದೆ ನೀನು ಇದರಿಂದ ಹೋರಾಟ ಮಾಡು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ನೇಟೇರಿ ಒಪ್ಪೋದಿಲ್ಲ. ಅವಾಗ ಜಾಕ್, ನಾವು ನಮ್ಮ ಶತ್ರುಗಳ ಜೊತೆ ನೇರ ಹೋರಾಡಿದ್ರೇನೆ ಗೆಲ್ಲೋದಕ್ ಸಾಧ್ಯ, ಯಾವಾಗ್ಲೂ ನಿಮ್ಮ ಏವ ತಾಯಿ ಬಂದು ಕಾಪಾಡೋದಿಲ್ಲ ಅಂತ ಹೇಳ್ತಿರ್ತಾನೆ. ಆ ಮಾತಿಂದ ನೇಟೇರಿಗೆ ತುಂಬಾನೇ ದುಃಖ ಆಗುತ್ತೆ. ಅದರಿಂದ ಅವಳು ಜೇಕ್ಗೆ, ಈ ಜೀವನ ಸಿಕ್ಕಿರೋದು ಆ ಏವ ತಾಯಿಯಿಂದ, ಇವಾಗ ನನ್ನ ಹತ್ರ ನನ್ನ ತಂದೆಯ ಬಿಲ್ ಕೂಡ ಇಲ್ಲ, ಇದೆಲ್ಲ ಆ ಏವ ತಾಯಿಯ ಆಟ ಅಂತ ತುಂಬಾ ದುಃಖ ಪಡ್ತಿರ್ತಾಳೆ. ಅದರಿಂದ ಜೇಕ್ ಅವಳಿಗೆ ನಾವೆಲ್ಲ ನಿನ್ ಜೊತೆ ಇದೀವಿ ಅಂತ ಸಮಾಧಾನ ಮಾಡ್ತಿರ್ತಾನೆ. ಅದಾದ್ಮೇಲೆ ನಮ್ಗೆ ಎಲ್ಲ ಮಕ್ಕಳು ಬ್ಲೂ ವೇಲ್ ತರ ಇರುವಂತಹ ಮೀನ್ಗಳ ಜೊತೆ ಆಟ ಆಡ್ತಿರೋದನ್ನ ತೋರಿಸ್ತಾರೆ. ಈ ಮೀನ್ಗಳಿಗೆ ಟುಲ್ಕುನ್ ಅಂತ ಕರೀತಾರೆ. ಇವು ಈ ಸಮುದ್ರದಲ್ಲಿರುವಂತಹ ದೊಡ್ಡ ಮತ್ತೆ ಬುದ್ಧಿವಂತ ಜೀವಿಗಳು. ಈ ಮೀನ್ಗಳು ಸಮುದ್ರವಾಸಿಗಳ ಜೊತೆ ಗಾಢ ಸಂಬಂಧವನ್ನ ಹೊಂದಿರ್ತವೆ. ಇವು ಅವ್ರಗಳ ಜೊತೆ ಮಾತು ಕೂಡ ಆಡ್ತವೆ. ಮನುಷ್ಯರಂತೆ ಅವುಗಳ ಭಾವನೆಗಳನ್ನ ನಾವಿಗಳ ಹತ್ರ ಶೇರ್ ಮಾಡ್ಕೊಳ್ತವೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಎಲ್ರು ಮಲ್ಗಿರ್ತಾರೆ. ಆ ಸಮಯದಲ್ಲಿ ಸ್ಪೈಡರ್ ಹಾಕೊಂಡಿರುವಂತ ಮಾಸ್ಕ್ ನಲ್ಲಿ ಆಕ್ಸಿಜನ್ ಖಾಲಿಯಾಗಿ ರೆಡ್ ಬೀಪ್ ಬರ್ತಿರುತ್ತೆ. ಅದನ್ನ ನೋಡಿ ಎಲ್ರು ಇಮಿಡಿಯೇಟ್ ಆಗಿ ಮೇಲ್ಗಡೆ ಎದ್ದು ಇನ್ನೊಂದ್ ಮಾಸ್ಕ್ ನ ಹುಡುಕಿ ಅವನಿಗೆ ಹಾಕ್ತಾರೆ. ಅದರಿಂದ ಸ್ಪೈಡರ್
ಬದುಕ್ತಾನೆ. ಸ್ಪೈಡರ್ ಅಲ್ಲಿರೋದು ನೈತೆರಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆದ್ರೂ ಜೇಕ್ ಕಡೆಯಿಂದ ಅವಳು ಸುಮ್ನಿರ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಜೈಂಟ್ ಫ್ಲೂಟಿಂಗ್ ಜೆಲಿ ಫಿಶ್ ಕ್ರಿಯೇಚರ್ ಗಳ ಸಹಾಯದಿಂದ ವಿಂಡೋ ಟ್ರೇಡರ್ಸ್ ಗಳು ಬರ್ತಾರೆ. ಇವ್ರುಗಳಿಗೆ ಗಾಳಿಯ ವ್ಯಾಪಾರಿಗಳು ಅಂತಾನೂ ಕರೀತಾರೆ. ಇವರ ಕೆಲಸ ನಾವಿಗಳಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ತಂದು ವ್ಯಾಪಾರ ಮಾಡೋದಾಗಿರುತ್ತೆ. ಆ ಸಮಯದಲ್ಲಿ ಜೇಕ್ ಅವನ ಫ್ಯಾಮಿಲಿಯ ಎಲ್ಲಾ ಮೆಂಬರ್ಸ್ ಗಳನ್ನ ಒಂದ್ ಕಡೆ ಕೂರಿಸ್ಕೊಂಡು, ನಾನು ಮತ್ತೆ ನಿಮ್ಮ ತಾಯಿ ಒಂದು ಡಿಸಿಷನ್ಗೆ ಬಂದಿದ್ದೀವಿ. ಸ್ಪೈಡರ್ ಇಲ್ಲಿರೋದು ಒಳ್ಳೇದಲ್ಲ. ಅವನಿಗೆ ಇಲ್ಲಿ ಉಸಿರಾಟದ ತೊಂದರೆ ಇದೆ. ಅದರಿಂದ ಅವನು ವಿಂಡೋ ಟ್ರೇಡರ್ಸ್ ಗಳ ಜೊತೆ ಅವನ ಕ್ಯಾಂಪ್ಗೆ ವಾಪಸ್ ಹೋಗ್ಲಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಎಲ್ಲಾ ಮಕ್ಕಳು ಆಪೋಸ್ ಮಾಡ್ತಾರೆ. ಸ್ಪೈಡರ್ ಕೂಡ ನಾನು ನಿಮ್ಮ ಫ್ಯಾಮಿಲಿಲಿ ಒಬ್ಬ ಅಂತ ಅನ್ಕೊಂಡಿದ್ದೀನಿ, ದಯವಿಟ್ಟು ನನ್ನನ್ನ ಕಳಿಸ್ಬೇಡಿ ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಜೇಕ್ ಒಪ್ಪೋದಿಲ್ಲ. ಅವಾಗ ಎಲ್ಲಾ ಮಕ್ಕಳು ತುಂಬಾ ದುಃಖದಿಂದ, ಇವನ್ ನಮ್ಮ ಬೆಸ್ಟ್ ಫ್ರೆಂಡ್, ಇವನನ್ನ ಬಿಟ್ಟಿರೋದಕ್ಕೆ ನಮ್ಗೆ ಆಗೋದಿಲ್ಲ ಅಂತ ಹೇಳಿ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ. ಹಾಗಾಗಿ ಜೇಕ್ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾನೆ. ಅವನು ಮತ್ತೆ ಮಕ್ಕಳ ಹೋಗಿ ಸ್ಪೈಡರ್ನ ಬಿಡೋದಕ್ಕೆ ನಾವೆಲ್ಲ ಅವನ ಜೊತೆ ಹೋಗೋಣ, ನಮಗೂ ಕೂಡ ಪಿಕ್ನಿಕ್ ತರ ಆಗುತ್ತೆ ಅಂತ ಹೇಳ್ತಾನೆ. ಅವಾಗ ಮಕ್ಕಳೆಲ್ಲ ಒಪ್ಕೊಳ್ತಾರೆ. ಸ್ಪೈಡರ್ ಕೂಡ ಓಕೆ ಅಂತ ಹೇಳ್ತಾನೆ. ಅದರಿಂದ ಎಲ್ಲರೂ ವಿಂಡ್ ಟ್ರೇಡರ್ಸ್ ಗಳ ಜೊತೆ ಹೊರಡ್ತಾರೆ. ಕಿರಿಗೆ ಅವ್ರು ಹೋಗ್ತಿರುವಂತಹ ಜೈಂಟ್ ಫ್ಲೂಟಿಂಗ್ ಜೆಲ್ಲಿ ಫಿಶ್ ಜಹಾಜ್ ನ ನೋಡಿ ತುಂಬಾನೇ ಖುಷಿ ಆಗ್ತಿರುತ್ತೆ. ಆ ಜಹಾಜ್ಗಳು ಅಷ್ಟೊಂದು ಸುಂದರವಾಗಿರ್ತವೆ. ಹೀಗೆ ಅವ್ರುಗಳು ಹೋಗ್ತಾ ಹೋಗ್ತಾ ಒಂದೆರಡು ದಿನಗಳು ಕಳಿತವೆ. ಅವ್ರುಗಳು ಹೋಗ್ತಾ ಇರೋದು RDA ಪೆಟ್ರೋಲಿಂಗ್ ಟೀಮ್ಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಅವರು ವಿಡಿಯೋ ಮಾಡಿ ಅವರ ಆಫೀಸಿಗೆ ಕಳಿಸ್ತಾರೆ. ಹಾಗಾಗಿ RDA ಆಫೀಸ್ನವರು ಅದರಲ್ಲಿ ನಾವಿಗಳಿರೋದ್ನ ಅಬ್ಸರ್ವ್ ಮಾಡಿ ಅವರು ಆ ವಿಷಯನ ಮೈಲ್ಸಿಗೆ ತಿಳಿಸ್ತಾರೆ. ಹಾಗಾಗಿ ಅವನು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಸ್ಪೈಡರ್ನ ಅಲ್ಲಿಂದ ವಾಪಸ್ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಿರ್ತಾನೆ. ಈಗಿರ್ಬೇಕಾದ್ರೆ ನಾವಿಗಳ ಮೇಲೆ ಆಶ್ ಪೀಪಲ್ಸ್ ಗಳು ಅಟ್ಯಾಕ್ ಮಾಡ್ಬಿಡ್ತಾರೆ. ಇವರು ಕೂಡ ನಾವಿಗಳೇ, ಆದ್ರೆ ಇವರು ಬೇರೆ ಟ್ರೈಬ್ಸಿಗೆ ಸೇರ್ತಾರೆ. ಇವ್ರುಗಳು ಜ್ವಾಲಾಮುಖಿ ಇರುವಂತಹ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ಜೀವನ ತುಂಬಾ ಕಷ್ಟ ಇರೋದ್ರಿಂದ ಅವರ ಟೆರಿಟರಿನ ದೊಡ್ಡದ್ ಮಾಡ್ಕೊಳ್ಳೋದಕ್ಕೆ ಬೇರೆ ನಾವಿಗಳ ಮೇಲೆ ದಾಳಿ ಮಾಡ್ತಾರೆ. ಇವರು ಎಲ್ಲ ನಾವಿಗಳಿಗಿಂತ ತುಂಬಾನೇ ಅಗ್ರೆಸಿವ್ ಆಗಿರ್ತಾರೆ. ಇವಳ ಹೆಸರು ವರಂಗ್ ಅಂತ. ಇವಳೆ ಆಶ್ ಪೀಪಲ್ಸ್ ಗಳಿಗೆ ಮುಖ್ಯ ನಾಯಕಿ. ಇವ್ರಗಳ ಮಧ್ಯೆ ತುಂಬಾ ಸಮಯ ದೊಡ್ಡ ಯುದ್ಧನೇ ನಡೆಯುತ್ತೆ. ಆಶ್ ಪೀಪಲ್ಸ್ ಗಳು ನಾವಿಗಳು ಹೋಗ್ತಿದ್ದಂತಹ ಜಹಾಜ್ ಮೇಲೆ ಬೆಂಕಿ ಬಾಣಗಳನ್ನ ಬಿಟ್ಟು ಅದನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಏರ್ ಬಲೂನ್ ಗಳನ್ನ ಪಂಚರ್ ಮಾಡ್ತಿರ್ತಾರೆ. ಅದನ್ನ ನೋಡಿ ಜೇಕ್ ಅವ್ರಗಳ ಮೇಲೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನ್ ಶೂಟ್ ಮಾಡ್ತಿರೋದ್ನ ವರಂಗ್ ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ಯಾಕಂದ್ರೆ ಜೇಕ್ ಹತ್ರ ಇರುವಂತಹ ಗನ್ನ ಅವಳು ಫಸ್ಟ್ ಟೈಮ್ ನೋಡಿರ್ತಾಳೆ. ಅದರಿಂದ ಅವಾಗ ಅವಳು ಒಂದು ಪ್ಲಾನ್ ಮಾಡಿ ಬೆಂಕಿ ಹತ್ಕೊಳ್ಳುವಂತಹ ಲಿಕ್ವಿಡ್ ಇಟ್ಕೊಂಡಿರೋನ್ ಮೇಲೆ ಬಾಣ ಬಿಟ್ಟು ಅವನು ಏರ್ ಬಲೂನ್ ಮೇಲ್ಗಡೆ ಬೀಳೋ ತರ ಮಾಡ್ತಾಳೆ. ಅವನು ಅದ್ರ ಮೇಲ್ಗಡೆ ಬಿತ್ಕೂಡ್ಲೆ ಬಲೂನ್ ಎಲ್ಲ ಬ್ಲಾಸ್ಟ್ ಆಗಿ ಎಲ್ಲಾ ಕಡೆ ಬೆಂಕಿ ಸ್ಪ್ರೆಡ್ ಆಗ್ತಿರುತ್ತೆ. ಅದನ್ನ ನೋಡಿ ಜೇಕ್ ಅಲ್ಲಿಂದ ಹೇಗೋ ಮಾಡಿ ತಪ್ಪಿಸ್ಕೊಳ್ತಾನೆ. ಆ ಸಮಯದಲ್ಲಿ ವರಂಗ್ ಕಣ್ಣಿಗೆ ನೈತೇರಿ ಕಾಣಿಸ್ಕೊಂಡ್ಬಿಡ್ತಾಳೆ. ಅದರಿಂದ ಅವಳು ಹಿಂದೆಯಿಂದ ನೈತೇರಿಗೆ ಬಾಣದಿಂದ ಹೊಡಿತಾಳೆ. ಆದ್ರೂ ಅವಳು ಆ ಬಾಣನ ಕಟ್ ಮಾಡ್ಕೊಂಡು ವರಂಗ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ವರಂಗ್ ಅವಳ ಬರ್ಡ್ ನಿಂದ ನೈತೇರಿಗೆ ಹೊಡೆದ್ಬಿಡ್ತಾಳೆ. ಅದರಿಂದ ನೈತೇರಿ ಕೆಳಗಡೆ ಬಿದ್ದೋಗ್ತಾಳೆ. ಇನ್ನೇನ್ ಅವಳು ಸಾಯ್ತಾಳೆ ಅಂತ ಅನ್ಕೊಳ್ತಿರ್ಬೇಕಾದ್ರೆ ದೇವ್ರ ದಯದಿಂದ ಮರದ ಬೇರ್ಗಳಿಂದ ಗಿಡದ ಎಲೆಗಳಿಂದ ಅವಳು ಬಚಾವಾಗ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಜಹಾಜ್ ಬೆಂಕಿನಲ್ಲಿ ಉರ್ದೋಗ್ಬಿಟ್ಟಿರುತ್ತೆ. ಅದರಿಂದ ಜೆಲ್ಲಿ ಫಿಶ್ಗೆ ಫ್ಲೈ ಮಾಡೋದಕ್ಕಾಗದೆ ಅವು ಕೂಡ ಕೆಳಗಡೆ ಬೀಳ್ತಿರ್ತವೆ. ಅದರಲ್ಲಿದ್ದಂತಹ ನಾವಿಗಳು ತಮ್ಮ ಬರ್ಡ್ಸ್ ಗಳ ಸಹಾಯದಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಇನ್ನೂ ತುಂಬಾ ಜನಗಳು ಅದ್ರೊಳಗಡೆನೆ ಸತ್ತೋಗ್ತಾ ಇರ್ತಾರೆ. ಅದರಲ್ಲೂ ವಿಂಡ್ ಟ್ರೇಡರ್ಸ್ ಗಳ ಹತ್ರ ಬರ್ಡ್ಸ್ ಗಳು ಇಲ್ದೇ ಇರೋದ್ರಿಂದ ಅವರು ಆ ಜಹಾಜ್ ಒಳಗಡೆನೆ ಸತ್ತೋಗ್ಬಿಡ್ತಾರೆ. ಸ್ವಲ್ಪ ಸಮಯದ ನಂತರ ಆ ಜಹಾಜ್ ಸಂಪೂರ್ಣವಾಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಮಕ್ಕಳುಗಳಿರುವಂತಹ ಬರ್ಡ್ಗೆ ಬಾಣ ಬಿದ್ದಿರೋದ್ರಿಂದ ಅದು ಕೂಡ ಕಾಡೊಳಗಡೆ ಬಂದು ಬಿದ್ದೋಗ್ಬಿಡುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಸ್ಪೈಡರ್ ಹಾಕೊಂಡಿರುವಂತಹ ಮಾಸ್ಕ್ ನಲ್ಲಿ ಆಕ್ಸಿಜನ್ ಖಾಲಿ ಆಗ್ಬಿಡುತ್ತೆ. ಅವನ ಬೇರೆ ಮಾಸ್ಕ್ ಗಳೆಲ್ಲ ಜಹಾಜ್ ಒಳಗಡೆ ಇರ್ತವೆ. ಅದರಿಂದ ಲೋಹಾಕ್ ಮತ್ತೆ ಸ್ಪೈಡರ್ ಇಬ್ರು ಆ ಮಾಸ್ಕ್ ಗಳನ್ನ ತರೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಆ ಜಹಾಜ್ ಹತ್ರ ಆಶ್ ಪೀಪಲ್ಸ್ ಗಳು ಬಂದು ಅಲ್ಲಿದ್ದವ್ರನ್ನೆಲ್ಲ ಸಾಯಿಸ್ತಾ ಇರ್ತಾರೆ. ಅದನ್ನ ನೋಡಿ ಲೋಹಾಕ್ಗೆ ತುಂಬಾನೇ ದುಃಖ ಆಗ್ತಿರುತ್ತೆ. ಅಷ್ಟರಲ್ಲಿ ಒಬ್ಬ ಅವ್ರನ್ನ ನೋಡ್ಬಿಡ್ತಾನೆ. ಅದರಿಂದ ಅವ್ರುಗಳು ತಪ್ಸ್ಕೊಳ್ಳೋದಕ್ಕೆ ಅಂತ ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಲೋಹಾಕ್ ಕೆಲವು ಆಶ್ ಪೀಪಲ್ಸ್ ಗಳಿಗೆ ಶೂಟ್ ಮಾಡಿ ಅವರನ್ನ ಸಾಯಿಸಿ ಮುಂದೆ ಹೋಗ್ತಾ ಇರ್ತಾನೆ. ನಂತರ ಅವ್ರ ಹಿಂದೆ ವರಂಗ್ ಬಂದು ಅವ್ರ ಜನ ಸತ್ತೋಗಿರೋದನ್ನ ನೋಡಿ ಅವರು ಹೇಗ್ ಸತ್ತಿರಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಬುಲೆಟ್ಸ್ ಬಿದ್ದಿರುವಂತಹ ಜಾಗನ ಒಂದು ಚಾಕುವಿನಿಂದ ಓಪನ್ ಮಾಡ್ತಾಳೆ. ಅವಾಗ ಅವಳಿಗೆ ಒಂದು ಬುಲೆಟ್ ಸಿಗುತ್ತೆ. ಅದನ್ನ ನೋಡಿ ಅವಳು ಅದನ್ನ ಯಾವ್ದ್ರಿಂದ ಮಾಡಿರ್ಬಹುದು ಅಂತ ಚೆಕ್ ಮಾಡ್ತಿರ್ತಾಳೆ. ಆ ಸಮಯದಲ್ಲಿ ಈ ಕಡೆ ಮಕ್ಕಳುಗಳೆಲ್ಲ ಒಂದು ನದಿ ಒಳಗಡೆ ಹೋಗಿ ತಪ್ಸ್ಕೊಂಡ್ ಬಿಡ್ತಾರೆ. ಅದರಿಂದ ಆಶ್ ಪೀಪಲ್ಸ್ ಗಳಿಗೆ ಅವರನ್ನ ಹುಡ್ಕೋದಕ್ಕೆ ಆಗೋದಿಲ್ಲ. ಈಗಿರ್ಬೇಕಾದ್ರೆ ಜೇಕ್ ಜಹಾಜ್ ಡಿಸ್ಟ್ರಾಯ್ ಆಗಿರುವಂತಹ ಜಾಗಕ್ಕೆ ಬಂದು ಅವನ ಮಕ್ಕಳನ್ನ ಹುಡುಕ್ತಾ ಇರ್ತಾನೆ. ಆದ್ರೆ ಅಲ್ಲಿ ಅವ್ರು ಯಾರು ಇರೋದಿಲ್ಲ. ಈ ಕಡೆ ಮಕ್ಕಳುಗಳೆಲ್ಲ ದಡಕ್ ಬಂದು ನಾವ್ ಎಲ್ಲಿದೀವಿ ಅನ್ನೋದು ನಮ್ ತಂದೆಗೆ ಗೊತ್ತಾಗೋದಿಲ್ಲ. ನಮ್ಮ ಹತ್ರ ಇವಾಗ ರೇಡಿಯೋ ಕೂಡ ಇಲ್ಲ. ಅದರಿಂದ ನಾವಿವಾಗ ನಮ್ಮ ದಾರಿನ ಬದಲಾಯಿಸಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅವಾಗ ಲೋಹಾಕ್ ನಾವು ಇಲ್ಲಿಂದ ಮತ್ತೆ ವಾಪಸ್ ಹೋಗೋಣ, ಆದ್ರೆ ಒಂದು ಸರ್ಕಲ್ ತರ ಹೋಗೋಣ. ಅವಾಗ ನಾವು ಆಶ್ ಪೀಪಲ್ಸ್ ಗಳಿಗೆ ಸಿಗೋದಿಲ್ಲ. ನಮ್ ತಂದೆ ನಮ್ಮನ್ನ ಹುಡ್ಕೊಂಡು ನಮ್ ಹಿಂದೆನೆ ಬರ್ತಿರ್ಬಹುದು ಅಂತ ಹೇಳ್ತಾನೆ. ಅದರಿಂದ ಎಲ್ರು ಮತ್ತೆ ಅಲ್ಲಿಂದ ವಾಪಸ್ ಹೋಗ್ತಾರೆ. ಈಗಿರ್ಬೇಕಾದ್ರೆ ಮೈಲ್ಸ್ ಮತ್ತೆ ವಿನ್ಫ್ಲೇಟ್ ಇಬ್ರು ಜಾಕ್ ಇರುವಂತಹ ಜಾಗಕ್ಕೆ ಬಂದು ಅವನನ್ನ ಬಂಧಿಸ್ಬಿಡ್ತಾರೆ. ಅವಾಗ ಜೇಕ್ ಮೈಲ್ಸ್ಗೆ ಸ್ಪೈಡರ್ ನ ಎಲ್ಲಾ ಮಾಸ್ಕ್ ಗಳು ಇಲ್ಲೇ ಇದಾವೆ. ಒಂದ್ ವೇಳೆ ಅವನ ಹತ್ರ ಇರುವಂತಹ ಮಾಸ್ಕ್ ನಲ್ಲಿ ಆಕ್ಸಿಜನ್ ಖಾಲಿ ಆದ್ರೆ ಅವನು ಬದುಕುಳಿಯೋದಿಲ್ಲ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಮೈಲ್ಸ್ ಹಾಗಾದ್ರೆ ನೀನು ಅವ್ರುಗಳು ಎಲ್ಲಿದ್ದಾರೆ ಅನ್ನೋದನ್ನ ಕಂಡಿಡಿತೀಯ ಅಂತ ಕೇಳ್ತಾನೆ. ಯಾಕಂದ್ರೆ ಮೈಲ್ಸ್
ಮೈಲ್ಸ್ಗೆ ಸ್ಪೈಡರ್ ಮಗ ಆಗ್ಬೇಕು, ಅವ್ನ್ ಸಾಯೋದು ಮೈಲ್ಸ್ಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಜೇಕ್ ಅವ್ರಿಬ್ರನ್ನ ಕರ್ಕೊಂಡು ಮಕ್ಕಳನ್ನ ಹುಡ್ಕೋದಕ್ಕೆ ಅಂತ ಅಲ್ಲಿಂದ ಹೊರಡ್ತಾನೆ. ಆ ಸಮಯದಲ್ಲಿ ಇನ್ನೊಂದ್ ಕಡೆ ನೈತೇರಿ ಇರುವಂತಹ ಜಾಗಕ್ಕೆ ಅವಳ ಬರ್ಡ್ ಬಂದು ಅವಳಿಗೆ ಪ್ರಜ್ಞೆ ಬರ್ಸಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರುತ್ತೆ. ಈ ಕಡೆ ಮಕ್ಕಳುಗಳೆಲ್ಲ ವಾಪಸ್ ಬರ್ತಿರ್ಬೇಕಾದ್ರೆ ಸ್ಪೈಡರ್ ಹಾಕೊಂಡಿರುವಂತ ಮಾಸ್ಕ್ ನಲ್ಲಿ ಆಕ್ಸಿಜನ್ ಪೂರ್ತಿ ಖಾಲಿ ಆಗ್ಬಿಡುತ್ತೆ. ಅದರಿಂದ ಅವನು ಉಸಿರುಗಡ್ತಾ ಇರ್ತಾನೆ. ಅವಾಗ ಕಿರಿ ಸ್ಪೈಡರ್ ನ ಒಂದು ಜಾಗದಲ್ಲಿ ಮಲಗಿಸಿ ಅವಳ ಜಡೆಯಲ್ಲಿರುವಂತ ಟೆಂಡಿಕಲ್ಸ್ ಗಳನ್ನ ಮರದ ಬೇರ್ಗಳಿಗೆ ಕನೆಕ್ಟ್ ಮಾಡಿ ಅಲ್ಲೇ ಆರ್ತಿದ್ದಂತಹ ವುಡ್ ಸ್ಪಿರಿಟ್ಸ್ ಜೀವಿಯನ್ನ ಇಟ್ಕೊಂಡು ಅದನ್ನ ಸ್ಪೈಡರ್ ಬಾಯ್ ಒಳಗಡೆ ಹಾಕಿ ಏವ ತಾಯಿಯನ್ನ ಪ್ರಾರ್ಥನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ಅಲ್ಲಿದ್ದಂತ ಬೇರ್ಗಳೆಲ್ಲ ಒಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವು ತಮ್ಮ ಚಿಕ್ಕ ಚಿಕ್ಕ ಬೇರ್ಗಳನ್ನ ಸ್ಪೈಡರ್ ಬಾಡಿ ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡ್ತಿರ್ತವೆ. ಆ ಸಮಯದಲ್ಲಿ ಲೋಕ್ ಸ್ಪೈಡರ್ ಹಾಕೊಂಡಿರುವಂತ ಮಾಸ್ಕ್ ನ ರಿಮೂವ್ ಮಾಡ್ತಾನೆ. ಇನ್ನೇನ್ ಸ್ಪೈಡರ್ ನ ಕಿರಿ ಬದುಕ್ಸ್ತಾಳೆ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಕಿರಿ ವಿಚಿತ್ರವಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದನ್ನ ನೋಡಿ ಲೋಕ್ ಅವಳ ಕೂದಲಲ್ಲಿ ಇರುವಂತ ಟೆಂಡಿಕಲ್ಸ್ ನ ಸಪರೇಟ್ ಮಾಡ್ಬಿಡ್ತಾನೆ. ಅದರಿಂದ ಕಿರಿ ಮತ್ತೆ ನಾರ್ಮಲ್ ಕಂಡೀಷನ್ಗೆ ಬರ್ತಾಳೆ. ಅದಾದ್ಮೇಲೆ ಅವ್ರುಗಳು ಸ್ಪೈಡರ್ ಸತ್ತೋದ ಅಂತ ಅನ್ಕೊಂಡು ಅಳ್ತಾ ಇರ್ತಾರೆ. ಅವಾಗ ಇದ್ದಕ್ಕಿದ್ದಾಗೆ ಸ್ಪೈಡರ್ಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಅವನು ಮಾಸ್ಕ್ ಇಲ್ದೇನೆ ಉಸಿರಾಡ್ತಾ ಇರ್ತಾನೆ. ಕಿರಿ ಅವನನ್ನ ನಾವಿ ಜನಗಳ ತರ ಕನ್ವರ್ಟ್ ಮಾಡಿರ್ತಾಳೆ. ಅದನ್ನ ನೋಡಿ ಅವನಿಗೇನೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅವನನ್ನ ನೋಡಿ ಲೋಕ್ ಮತ್ತೆ ಟುಕ್ಟಿರಿಯಾಗೂ ಕೂಡ ತುಂಬಾ ಸಂತೋಷ ಆಗ್ತಿರುತ್ತೆ. ಅದರಿಂದ ಸ್ಪೈಡರ್ ತುಂಬಾ ಖುಷಿಯಿಂದ ಕಿರಿಗೆ ಥ್ಯಾಂಕ್ಸ್ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅವ್ರಗಳ ಮೇಲೆ ಆಶ್ ಪೀಪಲ್ಸ್ ಗಳು ದಾಳಿ ಮಾಡಿ ಅವರನ್ನ ಬಂಧಿಸ್ಬಿಡ್ತಾರೆ. ಅವ್ರಗಳ ಜೊತೆ ಆ ಮಕ್ಕಳಿಗೆ ಹೋರಾಡೋದಕ್ಕೆ ಆಗೋದಿಲ್ಲ. ಅವಾಗ ಅಲ್ಲಿಗೆ ಹೊರಂಗ್ ಬಂದು ಲೋಕ್ ಹತ್ರ ಇದ್ದಂತ ಗನ್ನ ನೋಡಿ ತುಂಬಾ ಆಶ್ಚರ್ಯ ಪಡ್ತಿರ್ತಾಳೆ. ನಂತರ ಅವಳು ಸ್ಪೈಡರ್ ನ ನೋಡಿ ಆಕಾಶವಾಸಿಗಳಿಗೆ ನಮ್ಮ ಗಾಳಿ ವಿಷ ಆಗುತ್ತೆ, ಆದ್ರೂ ಇವನು ಹೇಗ್ ಉಸಿರಾಡ್ತಾ ಇದ್ದಾನೆ ಅಂತ ಕೇಳ್ತಾಳೆ. ಅದಕ್ಕೆ ಕಿರಿ ಅವನು ಏವ ತಾಯಿಯ ಕೃಪೆಯಿಂದ ಬದುಕಿದ್ದಾನೆ ಅಂತ ಹೇಳ್ತಾಳೆ. ಅವಾಗ ವರಂಗ್ ಏನು ಏವ ತಾಯಿನ, ಇವನನ್ನ ಇವಾಗ ನಾನು ಸಾಯಿಸಿದ್ರೆ ಇವನನ್ನ ಬದುಕ್ಸೋದಕ್ಕೆ ಏವ ತಾಯಿ ಬರ್ತಾಳ ಅಂತ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಜೇಕ್ ಕೂಡ ಬಂದ್ಬಿಡ್ತಾನೆ. ಅವನು ಮೈಲ್ಸ್ಗೆ ಬೇಗ ಕೈಗಳನ್ನ ಬಿಚ್ಚೋ, ಇಲ್ಲ ಅಂದ್ರೆ ಅವಳು ಸ್ಪೈಡರ್ ನ ಸಾಯಿಸ್ಬಿಡ್ತಾಳೆ ಅಂತ ಹೇಳ್ತಾನೆ. ಅದರಿಂದ ಮೈಲ್ಸ್ ಅವನ ಕೈನ ಬಿತ್ತಾನೆ. ಈ ಕಡೆ ವರಂಗ್ ಏವ ತಾಯಿಗೆ ಬೈತಾ ಅವಳ ಹತ್ರ ಇದ್ದಂತ ಗನ್ನ ಲೋಕ್ ಮುಂದೆ ತೋರ್ಸಿ ಇದು ಹೇಗ್ ಕೆಲಸ ಮಾಡುತ್ತೆ ಅಂತ ನನಗ್ ತೋರ್ಸು ಅಂತ ಕೇಳ್ತಿರ್ತಾಳೆ. ಆದ್ರೆ ಅದಕ್ಕೆ ಲೋಕ್ ಒಪ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅವ್ರಗಳ ಮೇಲೆ ಜೇಕ್ ಅಟ್ಯಾಕ್ ಮಾಡಿ ಆಶ್ ಪೀಪಲ್ಸ್ ಗಳಿಗೆಲ್ಲ ಸರಿಯಾಗಿ ಹೊಡಿತಾ ಇರ್ತಾನೆ. ಅವಾಗ ಮೈಲ್ಸ್ ವರಂಗ್ ಹತ್ರ ಬಂದು ಅವಳಿಗೆ ಗನ್ನೆ ಮಾಡಿ ಎಲ್ರು ನಿಮ್ಮ ಹತ್ರ ಇರುವಂತಹ ವೆಪನ್ಸ್ ಗಳನ್ನ ಕೆಳಗಡೆ ಇಡಿ ಅಂತ ಹೇಳ್ತಾನೆ. ಅದರಿಂದ ಎಲ್ರು ಅವ್ರ ಹತ್ರ ಇರುವಂತಹ ಕತ್ತಿ ಮತ್ತೆ ಬಿಲ್ಲು ಬಾಣಗಳನ್ನ ಕೆಳಗಡೆ ಬಿಸಾಕ್ತಾರೆ. ಅಷ್ಟರಲ್ಲಿ ವರಂಗ್ ಅವಳ ತಲೆ ಕೂದಲಲ್ಲಿ ಇರುವಂತಹ ಟೆಂಡಿಕಲ್ಸ್ ಗಳನ್ನ ಮೈಲ್ಸ್ ಜೊತೆ ಕನೆಕ್ಟ್ ಮಾಡಿ ಅವನನ್ನ ಅವಳ ಕಂಟ್ರೋಲ್ಗೆ ತಗೊಂಡ್ ಬಿಡ್ತಾಳೆ. ಅವಾಗ ಅವಳ ಕಡೆಯವರೆಲ್ಲ ಮತ್ತೆ ಮಕ್ಕಳು ಜೇಕ್ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಬಂಧಿಸ್ಬಿಡ್ತಾರೆ. ಅವರನ್ನ ದೂರದಲ್ಲೇ ಅಬ್ಸರ್ವ್ ಮಾಡ್ತಿದ್ದಂತಹ ವೆನ್ಫ್ಲಿಟ್ ಮೇಲೂ ಕೂಡ ಅವ್ರುಗಳು ದಾಳಿ ಮಾಡ್ಬಿಡ್ತಾರೆ. ಅದರಿಂದ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ನಂತರ ವರಂಗ್ ಮೈಲ್ಸ್ ಹತ್ರ ಅವ್ರಗಳ ಹತ್ರ ಇದ್ದಂತ ಗನ್ನ ಹೇಗ್ ಯೂಸ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ತಾಳೆ. ಅದರಿಂದ ಅವಳಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಆ ಖುಷಿನ ಅವಳು ಅವಳ ಜನಗಳ ಜೊತೆ ಸೆಲೆಬ್ರೇಟ್ ಮಾಡ್ತಿರ್ತಾಳೆ. ಈ ಕಡೆ ನೈತೇರಿ ತುಂಬಾ ಕಷ್ಟಪಟ್ಟು ಅವಳ ತಾಯಿ ಇರುವಂತಹ ಜಾಗಕ್ಕೆ ಬರ್ತಾಳೆ. ಅಲ್ಲಿ ಆರ್ಡಿಯನ್ ಅವರು ಬಿಟ್ಟೋಗಿರುವಂತಹ ಒಂದು ಹ್ಯೂಮನ್ ಲ್ಯಾಬ್ ಇರುತ್ತೆ. ನೈತೇರಿನ ನೋಡಿ ಅವಳ ತಾಯಿ ಅವಳನ್ನ ಇಮಿಡಿಯೇಟ್ ಆಗಿ ಆ ಹ್ಯೂಮನ್ ಲ್ಯಾಬ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ವರಂಗ್ ಅವಳ ಜನಗಳ ಜೊತೆ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಕಿರಿ ಅವಳ ತಲೆ ಕೂದಲಲ್ಲಿರುವಂತಹ ಟೆಂಡಿಕಲ್ಸ್ ಗಳನ್ನ ಮರದ ಬೇರ್ಗಳಿಗೆ ಕನೆಕ್ಟ್ ಮಾಡಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಹೂಗಳನ್ನ ಅವಳ ಕಂಟ್ರೋಲಿಗೆ ತಗೊಂಡು ಅವುಗಳಲ್ಲಿದ್ದಂತಹ ಮುಳ್ಗಳನ್ನ ಅವರನ್ನ ಕಾಯ್ತಾ ಇದ್ದಂತಹ ಹ್ಯಾಶ್ ಪೀಪಲ್ಸ್ ಗಳಿಗೆ ಚುಚ್ಚೋ ತರ ಮಾಡ್ತಾಳೆ. ಅದರಿಂದ ಅವ್ರುಗಳು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾರೆ. ಅವಾಗ ಲೋಕ್ ಅವ್ರ ಹತ್ರ ಇದ್ದಂತ ಚಾಕುನ ತಗೊಂಡು ಎಲ್ಲರನ್ನೂ ರಿಲೀಸ್ ಮಾಡ್ತಾನೆ. ಅದರಿಂದ ಅವ್ರುಗಳೆಲ್ಲ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಸ್ವಲ್ಪ ಸಮಯದ ನಂತರ ಉರಂಗೆ ಎಲ್ರು ತಪ್ಪಿಸ್ಕೊಂಡಿರೋದು ಗೊತ್ತಾಗ್ಬಿಡುತ್ತೆ. ಅದರಿಂದ ಅವಳು ಮತ್ತೆ ಅವ್ರುಗಳನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಈ ಕಡೆ ಎಲ್ರು ನದಿ ಒಳಗಡೆ ಹೋಗಿ ಅಲ್ಲಿಂದ ತಪ್ಪಿಸ್ಕೊಂಡ್ ಬಿಡ್ತಾರೆ. ಅಷ್ಟರಲ್ಲಿ ನೈತೇರಿಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಅವಳು ಅವಳ ತಾಯಿ ಮತ್ತೆ ಏಯ್ತುಖಾನ್ಗೆ ನಡೆದಿದ್ದ ವಿಷಯನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವಳ ಮಕ್ಕಳು ಎಲ್ ಕಳ್ದೋದು ಅನ್ನೋದನ್ನ ತಿಳಿಸ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಎಲ್ರು ನದಿಯಿಂದ ದಡಕ್ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಅವ್ರುಗಳಿರುವಂತಹ ಜಾಗಕ್ಕೆ ಕೆಲವು ಜನರು ಬರ್ಡ್ಸ್ ಗಳ ಮೇಲೆ ಬರ್ತಿರೋದು ಅವ್ರುಗಳಿಗೆ ಗೊತ್ತಾಗುತ್ತೆ. ಅದರಿಂದ ಜೇಕ್ ಮಕ್ಕಳನ್ನೆಲ್ಲ ಮೇಲ್ಗಡೆ ಎಪ್ಸಿ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವನಿಗೆ ಅಲ್ಲಿಗೆ ಬರ್ತಿರೋದು ಅವನ್ ಕಡೆಯವ್ರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವನನ್ನ ನೋಡಿ ಮೇಜರ್ ಮೈಲ್ಸ್ ಅಲ್ಲಿಂದ ಹೋಗ್ಬಿಡ್ತಾನೆ. ನಂತರ ಅವ್ರುಗಳೆಲ್ಲ ವಾಪಸ್ ಹ್ಯೂಮನ್ ಲ್ಯಾಬ್ಸ್ ಗಳಿರುವಂತಹ ಜಾಗಕ್ಕೆ ಬರ್ತಾರೆ. ಅವಾಗ ಅಲ್ಲಿರುವಂತಹ ಸಿಸ್ಟಮ್ ಗಳಲ್ಲಿ ಸ್ಪೈಡರ್ ಹೇಗ್ ಉಸಿರಾಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅವನ ದೇಹನೆಲ್ಲ ಸ್ಕ್ಯಾನ್ ಮಾಡ್ತಾರೆ. ಅವಾಗ ಅವನ ಬಾಡಿ ಒಳಗಡೆ ಎಲ್ಲ ಹಲವಾರು ನರ್ಗಳು ಸ್ಪ್ರೆಡ್ ಆಗ್ಬಿಟ್ಟಿರ್ತವೆ. ಅವನ ತಲೆಯಲ್ಲಿ ನಾವಿ ಜನಗಳ ತರನೇ ಟೆಂಡಿಕಲ್ಸ್ ಗಳು ಬೆಳಿತಿರ್ತವೆ. ಅದನ್ನ ನೋಡಿ ಜೇಕ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಕಿರಿನ ಅವಳ ತಾಯಿ ಸ್ಪಿರಿಟ್ ಟ್ರೀ ಹತ್ರ ಕರ್ಕೊಂಡ್ ಬಂದು ಅವಳಿಗೆ ಏವ ತಾಯಿನ ದರ್ಶನ ಮಾಡು ಅಂತ ಹೇಳ್ತಿರ್ತಾರೆ. ಅದರಿಂದ ಅವಳು ಆ ಟ್ರೀ ಜೊತೆ ಕನೆಕ್ಟ್ ಆಗಿ ಏವ ತಾಯಿನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆದ್ರೆ ಅವಳು ಏವ ತಾಯಿಗೆ ಹತ್ರ ಆಗ್ತಾ ಆಗ್ತಾ ಬೆಳಕು ಜಾಸ್ತಿ ಆಗ್ತಿರುತ್ತೆ. ಅದ್ರ ಜೊತೆ ಗಾಳಿ ಕೂಡ ತುಂಬಾ ಜೋರಾಗಿ ಬೀಸ್ತಾ ಇರುತ್ತೆ. ಅದರಿಂದ ಅವಳಿಗೆ ಏವ ತಾಯಿನ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ. ಅದೇ ಬೇಜಾರದಲ್ಲಿ ಅವಳು ಅವಳ ತಾಯಿ ಹತ್ರ ನಾನು ಯಾಕೆ ಎಲ್ಲರಿಗಿಂತ ವಿಭಿನ್ನ, ಏವ ತಾಯಿ ನನ್ನ ಪ್ರಾರ್ಥನೆನ ಯಾಕೆ ಕೇಳ್ತಾರೆ ಅಂತ ಹೇಳ್ತಾಳೆ. ಅವಾಗ ಅವಳ ತಾಯಿ ಮತ್ತೆ ಜೇಕ್ ಇಬ್ರು ಒಂದು ಸತ್ಯನ ಅವಳ ಮುಂದೆ ಹೇಳ್ತಾರೆ. ಅದೇನಂದ್ರೆ ಕಿರಿ ಜೇಕ್ ಮತ್ತೆ ನೈತೇರಿಗೆ ಹುಟ್ಟಿರೋದಿಲ್ಲ. ಅವಳು ಪಾರ್ಟ್ 1ರಲ್ಲಿ ಬರುವಂತಹ ಗ್ರೇಸ್ ಹೊಟ್ಟೆಲಿ ಹುಟ್ಟಿರ್ತಾಳೆ. ಅವಳ ತಂದೆ ಯಾರು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅದರಿಂದ
ಕಿರಿ ಪಾಂಡವರ ದೇವತೆಯಾದ ಏವ ತಾಯಿಗೆ ಹುಟ್ಟಿರೋದು ಅಂತ ಎಲ್ರು ಅನ್ಕೊಂಡಿರ್ತಾರೆ. ಅದರಿಂದನೇ ಅವಳಿಗೆ ಕೆಲವು ಸೂಪರ್ ನ್ಯಾಚುರಲ್ ಪವರ್ಸ್ ಗಳಿರ್ತವೆ. ಆ ವಿಷಯನ ಕೇಳಿ ಕಿರಿಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ಆರ್ಡಿಎನ್ ಅವರ ಒಂದು ಟೀಮ್ ಸಮುದ್ರದೊಳಗಡೆ ಬಂದು ಟುಲ್ಕುನ್ ಮೀನ್ಗಳನ್ನ ಬೇಟೆಯಾಡಿ ಅವುಗಳ ಬ್ರೈನ್ ನಲ್ಲಿರುವಂತಹ ಅಮೃತ ಲಿಕ್ವಿಡ್ ನ ಕಲೆಕ್ಟ್ ಮಾಡ್ತಿರ್ತಾರೆ. ಅದು ಸಮುದ್ರವಾಸಿಗಳಿಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಅವರು ಜೇಕ್ ಅಲ್ಲಿಗೆ ಬಂದ್ ಕೂಡ್ಲೆ ಅವನಿಗೆ ಎಲ್ಲಾ ವಿಷಯನ ತಿಳಿಸಿ, ನಾವು ಆಕಾಶವಾಸಿಗಳ ವಿರುದ್ಧ ಹೋರಾಡ್ಬೇಕು, ನೀವು ಇವಾಗ ತಾನೇ ಬಂದಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅದರಿಂದ ಎಲ್ರು ರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅದಾದ್ಮೇಲೆ ನೈತೆರೆ ನಡೆದಿದ್ ವಿಷಯನೆಲ್ಲ ರೊನಾಲಿಗೆ ತಿಳಿಸ್ತಾಳೆ. ಅವಳು ಕಿರಿ ಸ್ಪೈಡರ್ ನ ಬದುಕಿಸಿದ ವಿಷಯನ ಕೇಳಿ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾಳೆ. ಇದೆಲ್ಲ ಅವಳ ಕೈಲಿ ಹೇಗ್ ಸಾಧ್ಯ ಅಂತ ಹೇಳ್ತಿರ್ತಾಳೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಟುಲ್ಕುನ್ ಫಿಶ್ ಗಳೆಲ್ಲ ಸಾಗರವಾಸಿಗಳ ಹತ್ರ ಬಂದು ಅವುಗಳಲ್ಲಿ ಮುಖ್ಯಸ್ಥಳಾದ ಮೆಟ್ರಿಯಸ್ ಟೊನೋವಾರಿಗೆ ಪಾಯ್ಕನ್ ನಮ್ಮ ಎಲ್ಲಾ ನಿಯಮಗಳನ್ನ ಮರ್ತಿದ್ದಾನೆ, ಅವನಿಂದ ಇವಾಗಲೇ ನಮ್ಮ ಗೆಳೆಯರೆಲ್ಲ ತುಂಬಾ ಜನ ಸತ್ತಿದ್ದಾರೆ, ಬೇರೆ ಟುಲ್ಕುನ್ಗಳಿಗೂ ಕೂಡ ಅವನು ಪ್ರಚೋದನೆ ಮಾಡ್ತಾ ಇದ್ದಾನೆ. ಅದರಿಂದ ಅವನು ಸ್ವಲ್ಪ ಸಮಯ ಈ ಸಾಗರದಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಅವನು ಇಲ್ಲಿಂದ ತುಂಬಾ ದೂರ ಹೋಗ್ಬೇಕು, ಸ್ವಲ್ಪ ಸಮಯ ಅವನು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಬಾರ್ದು, ಅವನನ್ನ ನಾವು ಬಾಯ್ಕಾಟ್ ಮಾಡ್ತಾ ಇದೀವಿ ಅಂತ ಹೇಳುತ್ತೆ. ಆ ಮಾತನ್ನ ಕೇಳಿ ಸಾಗರವಾಸಿಯ ಮುಖ್ಯಸ್ಥನಾದ ಟೊನೋವಾರಿ ಕೂಡ ಪಾಯ್ಕನ್ನ ಬಹಿಷ್ಕಾರ ಮಾಡ್ತಾರೆ. ಅದರಿಂದ ಪಾಯ್ಕನ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಅದನ್ನ ನೋಡಿ ಲೋಹಾಕ್ಕೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದರಿಂದ ಅವನು ಎಲ್ಲರ ಮುಂದೆ ಸಾಗರವಾಸಿಯ ಮುಖ್ಯಸ್ಥರಿಗೆ ತುಂಬಾ ಜೋರಾಗಿ ಪಾಯ್ಕನ್ ನಮ್ಮೆಲ್ಲರಿಗೋಸ್ಕರ ಹೋರಾಡಿದಾನೆ, ಈ ಹಿಂದೆ ಸರಿಯನ್ನು ಕೂಡ ಕಾಪಾಡಿದಾನೆ, ಅವನನ್ನ ಬಹಿಷ್ಕಾರ ಮಾಡ್ಬಿಡಿ ಅಂತ ಕೂಗಾಡ್ತಾ ಇರ್ತಾನೆ. ಅವಾಗ ಜೇಕ್ ಅವನನ್ನ ಸಪರೇಟ್ ಆಗಿ ಕರ್ಕೊಂಡೋಗಿ ಅವನಿಗೆ ಸಮಾಧಾನ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಲೋಹಾಕ್ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅದಾದ್ಮೇಲೆ ಅವತ್ ರಾತ್ರಿ ಜೇಕ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ತಿರ್ತಾನೆ. ಅವಾಗ ನೈತೇರಿಯ ಜೇಕ್ಗೆ, ನೀವು ನಮ್ಮ ಫ್ಯಾಮಿಲಿನ ಕಾಪಾಡ್ತೀನಿ ಅಂತ ಎಲ್ಲರ ಮುಂದೆ ಮಾತು ಕೊಟ್ಟಿದ್ದೀರಾ, ಆ ಸ್ಪೈಡರ್ ನಿಂದ ನಾವಿಲ್ಲಿ ಬಚ್ಚಿಟ್ಕೊಳ್ಬೇಕಾಗಿದೆ, ಅವನಿಂದ ನನ್ನ ಫ್ಯಾಮಿಲಿಗೆ ತುಂಬಾನೇ ತೊಂದರೆ ಇದೆ, ಅದರಿಂದ ನಾನೇ ಅವನನ್ನ ಸಾಯಿಸ್ಬಿಡ್ತೀನಿ ಅಂತ ಹೋಗ್ತಿರ್ತಾಳೆ. ಅವಾಗ ಜೇಕ್ ಅವಳನ್ನ ತಡೆದು, ನಿನಗ್ ಗೊತ್ತಿಲ್ವಾ, ನಾನು ಕೂಡ ಮನುಷ್ಯನೇ, ಆದ್ರೆ ನನ್ನೊಳಗಡೆ ಇರುವಂತ ಮನಸ್ಸೇ ಆಗ್ಲಿ, ಅದು ಯೋಚನೆ ಮಾಡುವ ರೀತಿನೇ ಆಗ್ಲಿ ಕೆಡ್ತಾಗಿದ್ಯಾ, ಅದೇ ರೀತಿ ಸ್ಪೈಡರ್ ಕೂಡ ಅವನು ತುಂಬಾನೇ ಒಳ್ಳೆ ಹುಡುಗ ಅಂತ ಸಮಾಧಾನ ಮಾಡ್ತಿರ್ತಾನೆ. ಇನ್ನೊಂದ್ ಕಡೆ ಲೋಹಾಕ್ ಒಂದು ಜಾಗಕ್ಕೆ ಗನ್ ತಗೊಂಡ್ ಬಂದು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅವನ್ ಮನ್ಸು ಒಪ್ಪೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಕಿರಿ ಮತ್ತೆ ಸೆರಿಯಾ ಬಂದು, ನಾವೆಲ್ಲ ನಿನ್ ಜೊತೆ ಇದೀವಿ ಲೋಹಾಕ್, ನಾವು ನಿನ್ನನ್ನ ತುಂಬಾನೇ ಇಷ್ಟಪಡ್ತೀವಿ ಅಂತ ಹೇಳ್ತಿರ್ತಾರೆ. ಅವಾಗ ಸರಿಯಾ ಲೋಹಾಕ್ಕೆ, ನಿಮ್ಮ ಪೂರ್ವಜರ ಶಕ್ತಿ ಈ ಧನುಷ್ನಲ್ಲಿದೆ, ಎಲ್ಲ ಸರಿ ಹೋಗುತ್ತೆ, ನಾವೆಲ್ಲ ಸೇರಿ ಇದನ್ನ ಮತ್ತೆ ರೆಡಿ ಮಾಡೋಣ ಅಂತ ಹೇಳ್ತಾಳೆ. ಅದರಿಂದ ಅವ್ರುಗಳು ಮತ್ತೆ ಧನುಷ್ನ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಸ್ಪೈಡರ್ ಪ್ರಾಣಿಗಳ ಜೊತೆ ಕನೆಕ್ಟ್ ಆಗಿ ನೀರ್ ಒಳಗಡೆ ಹೇಗ್ ಸರ್ವೈವ್ ಆಗಬಹುದು ಅನ್ನೋದನ್ನ ಕಲಿತಾ ಇರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಮೈಲ್ಸ್ ಪಾಂಡವರದಲ್ಲಿರುವಂತಹ ಟ್ರೈಬ್ಸ್ ಗಳ ಮೇಲೆ ದಾಳಿ ಮಾಡಿ ಯಾರಾದ್ರೂ ಸ್ಪೈಡರ್ ನ ನೋಡಿದಿರಾ ಅಂತ ಕೇಳ್ತಾನೆ. ಆದ್ರೆ ಅವ್ರು ಯಾರಿಗೂ ಅವನು ಗೊತ್ತಿರೋದಿಲ್ಲ. ಹಾಗಾಗಿ ಅವನು ಒಂದು ಪ್ಲಾನ್ ಮಾಡಿ ಜ್ವಾಲಾಮುಖಿ ಇರುವಂತಹ ಜಾಗದಲ್ಲಿ ವಾಸವಾಗಿರುವಂತಹ ಆಶ್ ಪೀಪಲ್ಸ್ ಗಳ ಹತ್ರ ಬರ್ತಾನೆ. ಆ ಜನಗಳು ಮೈಲ್ಸ್ ನ ನೋಡಿ ಇಮಿಡಿಯೇಟ್ ಆಗಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಬಂಧಿಸಿ ವರಾಂಗ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇದೇ ನೋಡಿ ಆಶ್ ಪೀಪಲ್ಸ್ ಗಳು ವಾಸವಾಗಿರುವಂತಹ ಜಾಗ. ಮೈಲ್ಸ್ ನ ಅವ್ರುಗಳು ವರಾಂಗ್ ಹತ್ರ ಕರ್ಕೊಂಡು ಹೋದ್ ಕೂಡ್ಲೆ ಅವನು ವರಾಂಗ್ಗೆ ಅವ್ನು ತಗೊಂಡೋಗಿರುವಂತಹ ವೆಪನ್ಸ್ ಗಳನ್ನ ತೋರಿಸಿ, ನಿನಗೆ ಎಷ್ಟ್ ಬೇಕೋ ಅಷ್ಟು ತಗೋ, ಈ ವೆಪನ್ಸ್ ಗಳ ಶಕ್ತಿ ನಿನಗೆ ಗೊತ್ತಿಲ್ಲ ಅಂತ ಹೇಳಿ ರೇಡಿಯೋ ಕಾಲ್ ನ ಸಹಾಯದಿಂದ ಅವ್ನ್ ಪಕ್ಕದಲ್ಲಿದ್ದವನ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅದನ್ನ ನೋಡಿ ವರಾಂಗ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಯಾಕಂದ್ರೆ ತುಂಬಾ ದೂರದಿಂದ ವೈನ್ ಫ್ಲೀಟ್ ಗನ್ನಿಂದ ಶೂಟ್ ಮಾಡಿದ್ದು ಅವಳಿಗೆ ಗೊತ್ತಾಗುತ್ತೆ. ಅದರಿಂದ ಅವಳು ಮೈಲ್ಸ್ಗೆ ಇದು ಒಳ್ಳೆ ಟೆಕ್ನಿಕ್ ಅಂತ ಹೇಳಿ ಅವನನ್ನ ಅವಳ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ನಂತರ ಅವಳು ಮೈಲ್ಸ್ಗೆ ಮತ್ ಬರೋ ತರ ಮಾಡಿ, ನನ್ನ ಜನಗಳೆಲ್ಲ ಒಂದು ಕಾಲದಲ್ಲಿ ಹಸುವಿನಿಂದ ಸಾಯ್ತಾ ಇದ್ರು, ಅವಾಗ ನಮ್ಮನ್ನ ಕಾಪಾಡೋದಕ್ಕೆ ಏವ ಬರ್ಲಿಲ್ಲ, ಅದರಿಂದ ನಾನೇ ನನ್ನ ಜನಗಳನ್ನ ಕಾಪಾಡ್ಬೇಕು ಅಂತ ಡಿಸೈಡ್ ಮಾಡ್ದೆ. ನನಗೆ ನನ್ನ ಜನಗಳಂದ್ರೆ ತುಂಬಾನೇ ಇಷ್ಟ, ಅವರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಇವಾಗ ಹೇಳೋ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾಳೆ. ಅದಕ್ಕೆ ಮೈಲ್ಸ್, ನಾನು ನಿನ್ಗೋಸ್ಕರನೇ ಬಂದೆ, ನನ್ಗೆ ನಿನ್ನ ಅವಶ್ಯಕತೆ ಇದೆ, ನಾನ್ ನಿನ್ಗೆ ನನ್ನ ಹತ್ರ ಇರುವಂತಹ ವೆಪನ್ಸ್ ಗಳನ್ನೆಲ್ಲ ಕೊಡ್ತೀನಿ, ಅವುಗಳ ಸಹಾಯದಿಂದ ನೀನು ನಿನ್ನ ಸಾಮ್ರಾಜ್ಯನ ಇನ್ನೂ ದೊಡ್ಡದ್ ಮಾಡ್ಕೋ, ನೀನು ಆ ಏವ ವಿರುದ್ಧ ಹೋರಾಡ್ಬೇಕು ಅಂದ್ರೆ ನಿನ್ಗೆ ನನ್ನ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಅದಕ್ಕೆ ವರಾಂಗ್ ಕೂಡ ಒಪ್ಕೊಳ್ತಾಳೆ. ಅದರಿಂದ ಮೈಲ್ಸ್ ಅವಳಿಗೆ ಅವ್ರ ಹತ್ರ ಇರುವಂತ ಎಲ್ಲಾ ವೆಪನ್ಸ್ ಗಳನ್ನ ಕೊಡ್ತಾನೆ. ಆ ವೆಪನ್ಸ್ ಗಳನ್ನ ನೋಡಿ ಆಶ್ ಪೀಪಲ್ಸ್ ಗಳು ತುಂಬಾನೇ ಖುಷಿ ಪಡ್ತಿರ್ತಾರೆ. ಅದ್ರಲ್ಲೂ ವರಾಂಗ್ ಅಂತೂ ತುಂಬಾನೇ ಸಂತೋಷ ಪಡ್ತಿರ್ತಾಳೆ. ಅವಾಗ ಅವಳು ಮೈಲ್ಸ್ ನ ತನ್ನ ಹಸ್ಬೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ. ಈಗಿರ್ಬೇಕಾದ್ರೆ ಲೋಹಾಕ್ ಬಿಲ್ ನ ಸಂಪೂರ್ಣವಾಗಿ ರೆಡಿ ಮಾಡಿ ಅದನ್ನ ಅವನ ತಾಯಿಗೆ ತಂದು ಕೊಡ್ತಾನೆ. ಆ ಬಿಲ್ ನ ನೋಡಿ ನೇಯ್ತರಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಯಾಕಂದ್ರೆ ಅದನ್ನ ಈ ಹಿಂದೆ ಅವಳ ತಂದೆ ಯೂಸ್ ಮಾಡ್ತಿರ್ತಾರೆ. ಅದರಿಂದ ಅದಾದ್ಮೇಲೆ ಲೋಹಾಕ್ ಪೈಕನನ್ನ ಹುಡ್ಕೋದಕ್ಕೆ ಅಂತ ಹೋಗ್ತಿರ್ತಾನೆ. ಅದನ್ನ ನೋಡಿ ಸರಿಯಾ ಅವನನ್ನ ತಡೆಯೋದಕ್ಕೆ ಅಂತ ಬರ್ತಿರ್ತಾಳೆ. ಆದ್ರೆ ಅಷ್ಟರಲ್ಲಿ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಹಾಗಾಗಿ ಸರಿಯಾ ಆ ವಿಷಯನ ಅವಳ ಬ್ರದರ್ಸ್ ಗಳಿಗೆ ತಿಳಿಸಿ ಟುಲ್ಕುನ್ ಮೀನ್ಗಳ ಸಹಾಯನ ತಗೊಂಡು ಅವ್ರುಗಳು ಕೂಡ ಲೋಹಾಕ್ ಹಿಂದೆನೆ ಹೋಗ್ತಾರೆ. ಅದು ಸಾಗರವಾಸಿಗಳ ಮುಖ್ಯಸ್ಥರಿಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಅವರು ಆ ವಿಷಯನ ಜೇಕ್ ಹತ್ರ ಹೇಳ್ತಿರ್ತಾರೆ. ಈ ಕಡೆ ಲೋಹಾಕ್ ಸಮುದ್ರದೊಳಗಡೆ ಹೋಗ್ತಿರ್ಬೇಕಾದ್ರೆ ಬಿರುಗಾಳಿಯಿಂದ ಸಮುದ್ರದ ಅಲೆಗಳು ತುಂಬಾ ಎತ್ತರದಲ್ಲಿ ಬರ್ತಿರ್ತವೆ. ಇನ್ನೊಂದ್ ಕಡೆ ಅದೇ ಸಮಯದಲ್ಲಿ ವರಾಂಗ್ ಒಬ್ಳು ಸಾಗರವಾಸಿ ಹತ್ರ
ಸ್ಪೈಡರ್ ಮತ್ತೆ ಜೇಕ್ ಎಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೊಳ್ತಾ ಇರ್ತಾಳೆ. ಈಗಿರ್ಬೇಕಾದ್ರೆ ಸ್ಪೈಡರ್ ಮತ್ತೆ ಕಿರಿ ಇಬ್ರು ನೀರ್ ತಗೊಂಡೋಗೋದಕ್ಕೆ ಅಂತ ಕಾಡೊಳಗಡೆ ಬಂದಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವರು ನೀರ್ ತಗೊಂಡು ವಾಪಸ್ ಹೋಗ್ತಿರ್ಬೇಕಾದ್ರೆ ಅವ್ರಗಳ ಸುತ್ತ ಆಶ್ ಪೀಪಲ್ಸ್ ಗಳು ಕವರ್ ಆಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಸ್ಪೈಡರ್ ಕಿರಿನ ಸೇವ್ ಮಾಡೋದಕ್ಕೆ ಅಂತ ಬೇರೆ ಕಡೆ ಓಡೋಗ್ತಾ ಇರ್ತಾನೆ. ಹಾಗಾಗಿ ಆಶ್ ಪೀಪಲ್ಸ್ ಗಳು ಕೂಡ ಕಿರಿನ ಬಿಟ್ಟು ಸ್ಪೈಡರ್ ಇಂದನೇ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಮರೆಯಲಿದ್ದಂತಹ ಮೈಲ್ಸ್ ಸ್ಪೈಡರ್ ನ ಲಾಕ್ ಮಾಡ್ಬಿಡ್ತಾನೆ. ಅವರ ಮೊದಲನೇ ಟಾರ್ಗೆಟ್ ಸ್ಪೈಡರ್ ಆಗಿರೋದ್ರಿಂದ ಅವನನ್ನ ಅಲ್ಲಿಂದ ಕರ್ಕೊಂಡೋಗಿ ನಂತರ ಅವರು ಜೇಕ್ ಇರುವಂತಹ ಜಾಗಕ್ಕೆ ಬಂದು ಅಲ್ಲಿದ್ದಂತ ಸಾಗರ ವಾಸಿಗಳಿಗೆ ಜೇಕ್ ನ ನಮ್ ಮುಂದೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿರ್ತಾರೆ. ಆದ್ರೆ ಜೇಕ್ ಅವ್ರ ಮುಂದೆ ಹೋಗೋದಿಲ್ಲ. ಹಾಗಾಗಿ ಆಡಿಯನ್ ಅವರು ಸಾಗರ ವಾಸಿಗಳ ಮನೆಗಳಿಗೆ ಬೆಂಕಿ ಹಾಕ್ತಿರ್ತಾರೆ. ಅದನ್ನ ನೋಡಿ ಜೇಕ್ ಅವ್ರಗಳ ಮುಂದೆ ಬಂದು ಇದನ್ನೆಲ್ಲ ಇವಾಗ್ಲೇ ಸ್ಟಾಪ್ ಮಾಡಿ, ನಿಮ್ಗೆ ನಾನ್ ತಾನೇ ಬೇಕೋ ನನ್ನನ್ನ ಕರ್ಕೊಂಡೋಗಿ, ಆದ್ರೆ ಇಲ್ಲಿರೋರ್ಗೆ ಏನು ತೊಂದರೆ ಕೊಡ್ಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಮೈಲ್ಸ್ ನಿನ್ನ ವೈಫ್ ಕೂಡ ನಮ್ ಜೊತೆ ಬರ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಜೇಕ್ ಒಪ್ಪೋದಿಲ್ಲ. ಹಾಗಾದ್ರೆ ನಾವೆಲ್ಲ ಒಂದಾಗಿ ನಮ್ ಕೈಲಾದಷ್ಟು ನಿಮ್ ಜೊತೆ ಹೋರಾಡ್ತೀವಿ ಅಂತ ಹೇಳ್ತಾನೆ. ಅದರಿಂದ ಮೈಲ್ಸ್ ಸ್ವಲ್ಪ ಯೋಚನೆ ಮಾಡಿ ಸುಮ್ನೆ ಯಾಕೆ ರಿಸ್ಕ್ ತಗೊಳ್ಳೋದು, ಮೊದ್ಲು ಜೇಕ್ ನ ಕರ್ಕೊಂಡೋಗಿ ಆಮೇಲೆ ಅವ್ನ ಫ್ಯಾಮಿಲಿನ ನೋಡ್ಕೊಳ್ಳೋಣ ಅಂತ ಅನ್ಕೊಂಡು ಜೇಕ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅವ್ರಗಳೆಲ್ಲ ಆರ್ಡಿಎ ಬೇಸ್ಮೆಂಟ್ ಹತ್ರ ಬರ್ತಾರೆ. ಮೈಲ್ಸ್ ಜೊತೆ ವರಂಗ್ ಮತ್ತೆ ಅವಳ ಜನಗಳು ಕೂಡ ಹೋಗ್ತಾರೆ. ಅವಾಗ ಅವ್ರ ಹತ್ರ ಜನರಲ್ ಆಡ್ಮೋರ್ ಬಂದು ವರಂಗ್ ನ ನೋಡಿ ಮೈಲ್ಸ್ಗೆ ಮೊದ್ಲು ಈ ಶತ್ರುನ ನನ್ನ ಬೇಸ್ಮೆಂಟ್ ಇಂದ ಹೊರಗಡೆ ಕಳ್ಸು ಅಂತ ಹೇಳ್ತಾರೆ. ಅದಕ್ಕೆ ಮೈಲ್ಸ್ ಇವರು ದುಶ್ಮನ್ಗಳಲ್ಲ, ನಮ್ಮ ದೋಸ್ತ್ಗಳು, ಇವರ ಸಹಾಯದಿಂದನೇ ನಾವು ಜೇಕ್ ಮತ್ತೆ ಸ್ಪೈಡರ್ ನ ಹಿಡಿಯೋದಕ್ಕೆ ಸಾಧ್ಯ ಆಗಿದ್ದು, ಇವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಮ್ಮ ವಿಕ್ಟ್ರಿನ ಎಂಜಾಯ್ ಮಾಡಿ ಅಂತ ಹೇಳ್ತಾನೆ. ಹಾಗಾಗಿ ಜನರಲ್ ಹ್ಯಾಡ್ಮೋರ್ ಸುಮ್ನಾಗ್ತಾರೆ. ಅದಾದ್ಮೇಲೆ ಸೈಂಟಿಸ್ಟ್ ಗಳು ಸ್ಪೈಡರ್ ಬಾಡಿನ ಸ್ಕ್ಯಾನ್ ಮಾಡಿ ಅವನು ಪ್ಯಾಂಡೋರದಲ್ಲಿ ಹೇಗ್ ಉಸಿರಾಡ್ತಾ ಇದ್ದಾನೆ ಅಂತ ಚೆಕ್ ಮಾಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಈ ಕಡೆ ಹೇಗೋ ಮಾಡಿ ಕಿರಿ ಮತ್ತೆ ಅವಳ ಬ್ರದರ್ಸ್ ಗಳು ಲೋಹಾಕ್ ಇರುವಂತಹ ಜಾಗಕ್ಕೆ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ಕೆಲವು ಆಕ್ಟೋಪಸ್ ಗಳ ತರ ಇರುವಂತಹ ಕ್ರಿಯೇಚರ್ ಗಳು ಲೋಹಾಕ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತವೆ. ಅದರಿಂದ ಲೋಹಾಕ್ ಅವುಗಳಿಂದ ತಪ್ಪಿಸ್ಕೊಂಡು ಒಂದು ಜಾಗದೊಳಗಡೆ ಹೋಗ್ಬಿಡ್ತಾನೆ. ಆದ್ರೂ ಆ ಜೀವಿಗಳು ಅವನನ್ನ ಬಿಡ್ತಾ ಇರೋದಿಲ್ಲ. ಇನ್ನೇನು ಆ ಜೀವಿಗಳು ಅವನನ್ನ ಸಾಯಿಸ್ಬೇಕು. ಅಷ್ಟರಲ್ಲಿ ಕಿರಿ ಜೊತೆ ಬಂದಂತಹ ಟುಲ್ಕುನ್ ಮೀನ್ಗಳು ಅಲ್ಲಿಗೆ ಬಂದು ಆ ಜೀವಿಗಳನ್ನ ಸಾಯಿಸ್ಬಿಡ್ತವೆ. ಈ ಕಡೆ ಪಾರ್ಕರ್ ಸ್ಪೈಡರ್ ಬಾಡಿನ ನೋಡಿ ಸೈಂಟಿಸ್ಟ್ ಗಳಿಗೆ ಇದೇ ರೀತಿ ನಾವೆಲ್ಲ ಈ ಪಾಂಡೋರದಲ್ಲಿ ಉಸಿರಾಡೋ ತರ ಏನಾದ್ರೂ ಮಾಡಿ ಅಂತ ಹೇಳ್ತಿರ್ತಾನೆ. ಆ ಸಮಯದಲ್ಲಿ ಸ್ಪೈಡರ್ ನ ಒಂದು ಬಾಕ್ಸ್ ಒಳಗಡೆ ಕೂಡಾಕಿರ್ತಾರೆ. ಅದರಿಂದ ಅವನು ಅಲ್ಲಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅವಾಗ ಅಲ್ಲಿಗೆ ಮೈಲ್ಸ್ ಬಂದು ಸ್ಪೈಡರ್ಗೆ ತಿನ್ನೋದಕ್ಕೆ ಬರ್ಗರ್ ಕೊಡ್ತಾನೆ. ಆದ್ರೆ ಸ್ಪೈಡರ್ ಅದನ್ನ ತಿನ್ನೋದಿಲ್ಲ. ಹಾಗಾಗಿ ಮೈಲ್ಸ್ ಸ್ಪೈಡರ್ಗೆ ನಾನ್ ನಿನ್ಗೆ ತಂದೆ ಆಗ್ಬೇಕು, ಈ ಡಾಲರ್ ನ ನೋಡೋ, ಇದು ನಿನ್ ತಂದೆದೆ, ನನ್ನನ್ನ ಸ್ಪೇಸ್ಶಿಪ್ ಇಂದ ಕಾಪಾಡಿದ್ಕೆ ನಿನ್ಗೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸ್ಪೈಡರ್ ನನ್ ತಂದೆ ಸತ್ತಿದ್ರೆ ನೀನ್ ನನ್ ತಂದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾನೆ. ಸ್ನೇಹಿತರೆ, ನಿಜವಾಗ್ಲೂ ಸ್ಪೈಡರ್ ನ ತಂದೆ ತೀರೋಗಿರ್ತಾರೆ. ಅವರ DNA ಯೂಸ್ ಮಾಡಿ ಆಡಿಯನ್ ಅವರು ಮೈಲ್ಸ್ ನ ನಾವಿ ತರ ರೆಡಿ ಮಾಡಿರ್ತಾರೆ. ಅದರಿಂದ ಅವನಿಗೆ ಸ್ಪೈಡರ್ ನ ತಂದೆಗಿದ್ದಂತಹ ಎಲ್ಲಾ ಗುಣಗಳಿರ್ತವೆ. ಹಾಗಾಗಿ ಅವನು ಸ್ಪೈಡರ್ ನ ಇಷ್ಟಪಡ್ತಿರ್ತಾನೆ. ಆದ್ರೆ ಸ್ಪೈಡರ್ಗೆ ಅವ್ನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆದ್ರೂ ಮೈಲ್ಸ್ ಸ್ಪೈಡರ್ಗೆ ನಿನ್ನಲ್ಲಿರುವಂತ ಗುಣಗಳೆಲ್ಲ ಸೇಮ್ ನಿನ್ ತಾಯಿ ತರನೇ, ನಿನ್ ತಾಯಿ ಹಿಂದೆ ಬದುಕಿರ್ಬೇಕಾದ್ರೆ ಹಾಗ್ ಮಾಡಿದ್ರು ಹೀಗ್ ಮಾಡಿದ್ರು, ನೀನು ಕೂಡ ಅವ್ರ ತರನೇ ಆಡ್ತೀಯ ಅಂತ ಹೇಳಿ ಸ್ಪೈಡರ್ ನ ತಾಯಿ ಹಿಂದೆ ಅಬ್ರಾಡ್ ನಲ್ಲಿ ಗನ್ಶಿಪ್ ದಾಳಿಲಿ ಹೇಗ್ ಸತ್ರು ಅನ್ನೋದನ್ನ ಹೇಳ್ತಿರ್ತಾನೆ. ಆ ಮಾತನ್ನ ಕೇಳಿ ಸ್ಪೈಡರ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಕೊನೆಗೆ ಮೈಲ್ಸ್ ಸ್ಪೈಡರ್ಗೆ ಏನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ, ಊಟ ಮಾಡು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ಸ್ಪೈಡರ್ ಮೈಲ್ಸ್ ಹತ್ರ ಇದ್ದಂತಹ ಅವನ್ ತಂದೆ ಡಾಲರ್ ನ ಇಸ್ಕೊಳ್ತಾನೆ. ಈಗಿರ್ಬೇಕಾದ್ರೆ ಇನ್ನೊಂದ್ ಕಡೆ ಲೋಹಾಕ್ ಕಿರಿ ಮತ್ತೆ ಅವಳ ಬ್ರದರ್ಸ್ ಗಳೆಲ್ಲ ಹೇಗೋ ಮಾಡಿ ಪೈಕಾನ್ ಇರುವಂತಹ ಜಾಗಕ್ಕೆ ಬಂದ್ಬಿಡ್ತಾರೆ. ಅವರು ಪೈಕಾನ್ ಫಿಶ್ ಗೆ ನಾವೆಲ್ಲ ನಿನ್ ಜೊತೆ ಇದೀವಿ ಅಂತ ಹೇಳ್ತಿರ್ತಾರೆ. ಅವಾಗ ಅದು ಲೋಹಾಕ್ಕೆ ಆಡಿಯನ್ ಅವರು ಟುಲ್ಕುನ್ ಮೀನ್ಗಳ ಮೇಲೆ ದಾಳಿ ಮಾಡಿದ ವಿಷಯನ ಹೇಳಿ ಆ ದಾಳಿಲಿ ನಾನು ಮತ್ತೆ ನನ್ನ ಗೆಳೆಯ ಮಾತ್ರ ಉಳ್ಕೊಂಡಿದೀವಿ ಅಂತ ಹೇಳಿ ಅದರ ಫ್ರೆಂಡ್ ನ ಅವ್ರಗಳಿಗೆ ಪರಿಚಯ ಮಾಡುತ್ತೆ. ಇದ್ರ ಹೆಸರು ತಾನೋಕ್ ಅಂತ. ಆ ಫಿಶ್ ಗೆ ಆಡಿಯನ್ ಅವರು ತುಂಬಾ ಕ್ರೂರವಾಗಿ ದಾಳಿ ಮಾಡಿರ್ತಾರೆ. ಅದರ ಬಾಡಿಗೆಲ್ಲ ಅನೇಕ ವೆಪನ್ಸ್ ಗಳನ್ನ ಇಂಜೆಕ್ಟ್ ಮಾಡಿರ್ತಾರೆ. ಅದರಿಂದ ಅದರ ಕಣ್ಗಳೇ ಹೋಗಿರ್ತವೆ. ಅದರ ಪರಿಸ್ಥಿತಿನ ನೋಡಿ ಎಲ್ಲರಿಗೂ ತುಂಬಾನೇ ಬೇಜಾರಾಗ್ತಿರುತ್ತೆ. ಈ ಕಡೆ ಮಿಕ್ ಪಾರ್ಕರ್ ಮತ್ತೆ ಅವನ ಟೀಮ್ಗೆ ಟುಲ್ಕುನ್ ಮೀನ್ಗಳು ಎಲ್ಲಿ ಜಾಸ್ತಿ ಇದಾವೆ ಅನ್ನೋದನ್ನ ತೋರಿಸಿ ಆದಷ್ಟು ಬೇಗ ನಾವು ಅವುಗಳ ಮೇಲೆ ದಾಳಿ ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಅವಾಗ ಅಲ್ಲಿಗೆ ಡಾಕ್ಟರ್ ಲಾನ್ ಬಂದು ಅವರ ಪ್ಲಾನ್ ನ ವಿರೋಧ ಮಾಡ್ತಾರೆ. ಆ ಜೀವಿಗಳಿಗೆ ಏನು ಮಾಡ್ಬಿಡಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅಲ್ಲಿದ್ದವರೆಲ್ಲ ಸೇರಿ ಅವರಿಗೆ ನೀವು ಈ ವಿಷಯದಲ್ಲಿ ತಲೆ ಹಾಕ್ಬಿಡಿ ಅಂತ ಹೇಳ್ತಾರೆ. ಲಾನ್ಗೆ ಟುಲ್ಕುನ್ ಮೀನ್ಗಳನ್ನ ಆಡಿಯನ್ ಅವರು ಸಾಯಿಸ್ತಾ ಇರೋದು ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಈಗಿರ್ಬೇಕಾದ್ರೆ ಆಡಿಯನ್ ಅವರು ಜಾಕ್ ನ ಒಂದು ಬಾಕ್ಸ್ ನಲ್ಲಿ ಬಂಧಿಸಿರ್ತಾರೆ. ಅವಾಗ ಅಲ್ಲಿಗೆ ಮೈಲ್ಸ್ ಬಂದು ನಾಳೆ ಬೆಳಗ್ಗೆ ನಿನ್ನ 6 ಗಂಟೆ ಹೊತ್ತಿಗೆ ಮುಗಿಸ್ತಾರೆ ಅಂತ ಹೇಳ್ತಿರ್ತಾನೆ. ಇನ್ನೊಂದ್ ಕಡೆ ನೇಯ್ತೇರೆ ಜೇಕ್ ರೆಡಿ ಮಾಡಿರುವಂತಹ ಮಿಸೈಲ್ಸ್ ಗಳನ್ನೆಲ್ಲ ತಗೊಂಡು ಕಾಡೊಳಗಡೆ ಬೇಟೆ ಆಡ್ತಿದ್ದಂತಹ ಕೆಲವು ಆಶ್ ಪೀಪಲ್ಸ್ ಗಳನ್ನ ಸಾಯಿಸಿ ಅವ್ರ ಹತ್ರ ಇದ್ದಂತಹ IFF ಬ್ಯಾಡ್ಜ್ ನ ತಗೊಂಡು ಜೇಕ್ ನ ಕಾಪಾಡೋದಕ್ಕೆ ಅಂತ ಆಡಿಯೇ ಬೇಸ್ಮೆಂಟ್ ಹತ್ರ ಬರ್ತಾಳೆ. ಅವಳ ಹತ್ರ IFF ಬ್ಯಾಡ್ಜ್ ಇರೋದ್ರಿಂದ ಯಾರು ಅವಳಿಗೆ ಏನು ಮಾಡೋದಿಲ್ಲ. ಎಲ್ರು ಅವಳು ಆಶ್ ಪೀಪಲ್ಸ್ ಗಳಿಗೆ ಸೇರಿರಬಹುದು ಅಂತ ಅನ್ಕೊಳ್ತಾರೆ. ಅದೇ ಸಮಯದಲ್ಲಿ ಸ್ಪೈಡರ್ ಅವನ್ ತಂದೆ ಡಾಲರ್ ನ ಸಹಾಯದಿಂದ ಸ್ಕ್ರೂ ಗಳನ್ನ ಬಿಚ್ಚಿ ಅವನಿರುವಂತಹ ಜಾಗದಿಂದ ಹೊರಗಡೆ ಬಂದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ.
ಈ ಕಡೆ ಲಾಂಚ್ ಜೇಕ್ ನ ಬಿಡಿಸ್ಬೇಕು ಅಂತ ಡಿಸೈಡ್ ಮಾಡಿ ಅವನು ಒಂದು ಮಿಷಿನ್ ಒಳಗಡೆ ಹೋಗಿ ಅದನ್ನ ಸ್ಟಾರ್ಟ್ ಮಾಡ್ತಿರ್ತಾನೆ. ಇನ್ನೊಂದ್ ಕಡೆ ನೈತೇರಿ ಹೊರಂಗ್ ಮಲ್ಗಿರುವಂತಹ ಜಾಗಕ್ಕೆ ಬಂದು ಅವಳಿಗೆ ಕತ್ತಿನ ಹಿಡಿದು ಜೇಕ್ ಎಲ್ಲಿದ್ದಾನೆ ಅಂತ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮೈಲ್ಸ್ ಬಂದ್ಬಿಡ್ತಾನೆ. ಅದರಿಂದ ನೈತೇರಿ ಅಲ್ಲಿಂದ ತಪ್ಪಿಸ್ಕೊಳ್ತಾಳೆ. ಆದ್ರೂ ಆಶ್ ಪೀಪಲ್ಸ್ ಗಳು ಅವ್ರ ಹಿಂದೆ ಬಿದ್ದು ಅವಳನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ನೈತೇರಿ ಅವ್ರಗಳಿಗೆ ಸಿಗ್ತಾ ಇರೋದಿಲ್ಲ. ಅವಳು ಹೇಗೋ ಮಾಡಿ ಅವ್ರಗಳಿಂದ ತಪ್ಪಿಸ್ಕೊಳ್ತಾಳೆ. ನಂತರ ಅವಳು ತಂದಿರುವಂತ ಮಿಸೈಲ್ ಗಳನ್ನ ಆರ್ಡಿಎ ಪವರ್ ಪ್ಲಾಂಟೇಶನ್ ಗಳ ಮೇಲೆ ಹಾಕ್ತಿರ್ತಾಳೆ. ಅದರಿಂದ ಅವುಗಳು ಬ್ಲಾಸ್ಟ್ ಆಗಿ ಬೆಂಕಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಲಾನ್ ಮಿಷಿನ್ ಜೇಕ್ ಇರುವಂತಹ ಜಾಗಕ್ಕೆ ತಗೊಂಡ್ ಬಂದು ಅವನಿರುವಂತ ಬಾಕ್ಸ್ ನ ಹೊಡೆದಾಕ್ಬಿಡ್ತಾನೆ. ಅವಾಗ ಜೇಕ್ ಆ ಮಿಷಿನ್ ಕೆಳಗಡೆ ಹೋಗ್ಬಿಡ್ತಾನೆ. ಅದರಿಂದ ಅವನಿಗೆ ಯಾರು ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಲಾನ್ ಜೇಕ್ ನ ಹಾಗೆ ಸ್ವಲ್ಪ ದೂರ ಕರ್ಕೊಂಡ್ ಬಂದು ಕೊನೆಗೆ ಆ ಮಿಷಿನ್ ಇಂದ ಕೆಳಗಡೆ ಇಳ್ದು ಜೇಕ್ಗೆ ಇಲ್ಲಿಂದ ಓಡೋಗು ಅಂತ ಹೇಳ್ತಾರೆ. ಅದರಿಂದ ಜೇಕ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಓಡೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಒಂದು ಸ್ಪೇಸ್ ಶಿಪ್ ಗೆ ಅವನು ಕಾಣಿಸ್ಕೊಂಡ್ಬಿಡ್ತಾನೆ. ಅದರಿಂದ ಅವರು ಅವನ ಮೇಲೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಜೇಕ್ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಮಿಷಿನ್ ಹತ್ರ ಹೋಗಿ ಬಚ್ಚಿಟ್ಕೊಳ್ತಾನೆ. ಅಲ್ಲಿಂದ ಅವನಿಗೆ ಯಾವ ಕಡೆನೂ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಅದನ್ನ ನೋಡಿ ಜನರಲ್ ಹ್ಯಾಡ್ಮೋರ್ ಮಿಸೈಲ್ ನ ಹಾಕಿ ಅವನನ್ನ ಸಾಯಿಸ್ಬಿಡಿ ಅಂತ ಆರ್ಡರ್ಸ್ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಸ್ಪೈಡರ್ ಬಂದು ಸಾಯಿಸೋದಾದ್ರೆ ಮೊದಲು ನನ್ನನ್ನ ಸಾಯಿಸಿ ಅಂತ ಹೇಳ್ತಿರ್ತಾನೆ. ಅವನನ್ನ ನೋಡಿ ಪಾರ್ಕರ್ ಯಾರು ಅವನಿಗೆ ಶೂಟ್ ಮಾಡಬೇಡಿ ಅಂತ ಆರ್ಡರ್ ಮಾಡ್ತಾನೆ. ಅದರಿಂದ ಯಾರು ಅವನ ಕಡೆ ಶೂಟ್ ಮಾಡೋದಿಲ್ಲ. ಹಾಗಾಗಿ ಸ್ಪೈಡರ್ ಜೇಕ್ ನ ಅಲ್ಲಿಂದ ಕರ್ಕೊಂಡು ಬೇರೆ ಕಡೆ ಹೋಗ್ತಾನೆ. ಅವಾಗ ಅಲ್ಲಿಗೆ ನೈತೇರಿ ಬಂದು ಜೇಕ್ ನ ಟಾರ್ಗೆಟ್ ಮಾಡಿರುವಂತ ಸ್ಪೇಸ್ ಶಿಪ್ ನ ಹೊಡೆದಾಕಿ ಬೇಗ ಜೇಕ್ ಮತ್ತೆ ಸ್ಪೈಡರ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ನಂತರ ಅವ್ರುಗಳು ಪಾಂಡೋರ ಕಾಡು ಒಳಗಡೆ ಹೋಗ್ತಿರ್ಬೇಕಾದ್ರೆ ಜೇಕ್ ಅವರನ್ನ ಒಂದು ಜಾಗದಲ್ಲಿ ಕೆಳಗಡೆ ಇಳಿಸಿ ನೈತೇರಿಗೆ ನಾವು ಸ್ಪೈಡರ್ ನ ಸಾಯಿಸ್ಬಿಡೋಣ, ಅವನನ್ನ ಹುಡುಕೊಂಡು ಆಕಾಶ ಜೀವಿಗಳು ಬಂದೇ ಬರ್ತಾರೆ. ಅವರಿಗೆ ಸ್ಪೈಡರ್ ಈ ಪಾಂಡವರದಲ್ಲೇ ಹೇಗ್ ಉಸಿರಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾದ್ರೆ ಅವರು ನಾವಿಗಳನ್ನೆಲ್ಲ ನಾಶ ಮಾಡಿ ಇಡೀ ಪಾಂಡವರನ್ನ ಅವ್ರ ಕಂಟ್ರೋಲಿಗೆ ತಗೊಳ್ತಾರೆ. ಅದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅವಾಗ ನೈತೇರಿ ಜೇಕ್ಗೆ ಅವನು ನಿನ್ನನ್ನ ಕಾಪಾಡಿದಾನೆ ಅಂತ ಹೇಳ್ತಾಳೆ. ಆದ್ರೂ ಜೇಕ್ ಸ್ಪೈಡರ್ಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ಅವನನ್ನ ಕಾಡೊಳಗಡೆ ಕರ್ಕೊಂಡ್ ಬಂದು ಸ್ಪೈಡರ್ ನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾನೆ. ಆದ್ರೆ ಅವನ ಕೈಲಿ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ನೈತೇರಿ ಕೂಡ ಬಂದ್ಬಿಡ್ತಾಳೆ. ಅವಾಗ ಜೇಕ್ ಅವಳಿಗೆ ನಾವು ಬೇರೆ ದಾರಿನ ಹುಡ್ಕೋಣ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಜೇಕ್ ಅವ್ನ್ ಪಳಗ್ಸಿರುವಂತಹ ಇಕ್ರಾನ್ ಪಕ್ಷಿ ಇರುವಂತಹ ಜಾಗಕ್ಕೆ ಹೋಗಿ ಆ ಪಕ್ಷಿನ ತಗೊಂಡು ಸಾಗರವಾಸಿಗಳಿರುವಂತಹ ಜಾಗಕ್ಕೆ ಬರ್ತಾನೆ. ಅವಾಗ ಸಾಗರವಾಸಿಗಳೆಲ್ಲ ಆ ಪಕ್ಷಿನ ನೋಡಿ ಜೇಕ್ ನ ಅವರ ಲೀಡರ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆದ್ರೆ ಜೇಕ್ ಅವರನ್ನ ಮೇಲ್ಗಡೆ ಎಪ್ಸಿ ಸಾಗರವಾಸಿಯ ಮುಖ್ಯಸ್ಥರಿಗೆ ನಮ್ಗೆ ಸಹಾಯ ಮಾಡೋದಕ್ಕೆ ಎಷ್ಟು ಜನ ಆಗುತ್ತೋ ಅಷ್ಟು ಜನನ ಸೇರ್ಸೋಣ. ಇವಾಗ್ಲೇ ಪಾಂಡವರದಲ್ಲಿರುವಂತಹ ಎಲ್ಲ ನಮ್ಮ ನಾವಿ ಟ್ರೈಬ್ಸ್ ಗಳಿಗೆ ವಿಷಯ ತಿಳಿಸಿ ನಾವೆಲ್ಲ ಸೇರಿ ಆಕಾಶವಾಸಿಗಳನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳ್ತಾನೆ. ಹಾಗಾಗಿ ಅವರು ಈ ವಿಷಯನ ಪಾಂಡವರದಲ್ಲಿರುವಂತಹ ಟ್ರೈಬ್ಸ್ ಗಳಿಗೆಲ್ಲ ತಿಳಿಸ್ತಾರೆ. ಅದರಿಂದ ಎಲ್ರು ಜೇಕ್ಗೆ ಸಹಾಯ ಮಾಡೋದಕ್ಕೆ ಮುಂದ್ ಬರ್ತಾರೆ. ಅವಾಗ ಪಾಂಡೋರದಲ್ಲಿರುವಂತಹ ಎಲ್ಲ ರೀತಿಯ ಟ್ರೈಬ್ಸ್ ಗಳು ಒಟ್ಟಾಗ್ತಾರೆ. ಅದನ್ನ ನೋಡಿ ಜೇಕ್ಗೆ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಅವನು ಎಲ್ಲರಿಗೂ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸೋಲನ್ನ ಒಪ್ಕೋಬಾರ್ದು ಅಂತ ಮೋಟಿವೇಟ್ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಅವ್ರುಗಳು ಟುಲ್ಕುನ್ ಫಿಶ್ ಗಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಯುದ್ಧಕ್ಕೆ ನೀವು ಕೂಡ ನಮ್ಗೆ ಸಹಾಯ ಮಾಡ್ಬೇಕು ಅಂತ ಕೇಳ್ತಿರ್ತಾರೆ. ಜೇಕ್ ಏನ್ ಹೇಳ್ತಾನೋ ಅದನ್ನ ಸಾಗರವಾಸಿಯ ಮುಖ್ಯಸ್ಥರು ಟುಲ್ಕುನ್ ಮೀನ್ಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಲೋआ ಕಿರಿ ಮತ್ತೆ ಅವಳ ಬ್ರದರ್ಸ್ ಗಳೆಲ್ಲ ಬರ್ತಾರೆ. ಅವ್ರ ಜೊತೆ ಪಾಯ್ಕಾನ್ ಕೂಡ ಬಂದಿರುತ್ತೆ. ಅದನ್ನ ನೋಡಿ ಮೆಟ್ರಿಯಾಜ್ ಪಾಯ್ಕಾನ್ ನಾವು ಗಡಿಪಾರ್ ಮಾಡಿದೀವಿ, ಅವನಿಗೆ ಇಲ್ಲಿ ಮಾತಾಡೋದಕ್ಕೆ ಹಕ್ಕಿಲ್ಲ ಅಂತ ಹೇಳ್ತಿರುತ್ತೆ. ಆ ಮಾತನ್ನ ಕೇಳಿ ಲೋಆಕ್ ಹಾಗಾದ್ರೆ ನಾನು ಕೂಡ ಗಡಿಪಾರ್ ಆಗ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಒಂದ್ಸಲ ನಿಮ್ಮ ಗೆಳೆಯನನ್ನ ನೋಡಿ ಇವನಿಗೆ ಆಗಿರುವಂತ ಪರಿಸ್ಥಿತಿ ಮತ್ತೆ ಇನ್ಯಾರಿಗೂ ಆಗ್ಬಾರ್ದು ಅಂತ ತನಾಕ್ನ ಅವ್ರಗಳ ಮುಂದೆ ಕರೀತಾನೆ. ಅವಾಗ ಎಲ್ರು ಆ ಮೀನಿಗಾಗಿರುವಂತ ಪರಿಸ್ಥಿತಿನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ. ತನಕ್ ಅದಕ್ಕಾಗಿರುವಂತ ಎಲ್ಲಾ ಕಷ್ಟಗಳನ್ನ ಅವ್ರಗಳ ಮುಂದೆ ಹೇಳ್ತಾ ನಾನಿವಾಗ ಕಣ್ಗಳನ್ನ ಕಳ್ಕೊಂಡು ಕುರುಡಾಗಿದ್ದೀನಿ ಅಂತ ಹೇಳ್ತಿರುತ್ತೆ. ಆ ಮಾತನ್ನ ಕೇಳಿ ಟುಲ್ಕುನ್ ಫಿಶ್ ಗಳ ಮುಖ್ಯಸ್ಥಳಾದ ಮೆಟ್ರಿಯಾಜ್ ನಾವೆಲ್ಲ ಚರ್ಚೆ ಮಾಡಿ ನಿಮ್ಗೆ ವಿಷಯ ತಿಳಿಸ್ತೀವಿ ಅಂತ ನೀರೊಳಗಡೆ ಹೋಗ್ತವೆ. ಅದೇ ಸಮಯದಲ್ಲಿ ಈ ಕಡೆ ಮಿಕ್ಕ ಅವನ ಟೀಮ್ಗೆ ಟುಲ್ಕುನ್ ಫಿಶ್ ಗಳೆಲ್ಲ ಇವಾಗ ಒಂದ್ ಕಡೆ ಸೇರ್ಕೊಂಡಿದಾವೆ. ಅವುಗಳ ಮೇಲೆ ನಾವಿವಾಗ ಅಟ್ಯಾಕ್ ಮಾಡಿದ್ರೆ ನಮ್ಗೆ ಜಾಸ್ತಿ ಅಮೃತ ಸಿಗುತ್ತೆ ಅಂತ ಹೇಳ್ತಿರ್ತಾನೆ. ಅವಾಗ ಅಲ್ಲಿಗೆ ಮೈಲ್ಸ್ ಬಂದು ಜನರಲ್ ಹ್ಯಾಡ್ಮೋರ್ಗೆ ಈ ಮಿಷನ್ ನಾನ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಹ್ಯಾಡ್ಮೋರ್ ಒಪ್ಪೋದಿಲ್ಲ. ಅವಾಗ ಮೈಲ್ಸ್ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಜನರಲ್ ಹ್ಯಾಡ್ಮೋರ್ ಮೈಲ್ಸ್ ನ ಈ ಮಿಷನ್ ಇಂದ ಡಿಸ್ಮಿಸ್ ಮಾಡ್ತಾರೆ. ಅದಾದ್ಮೇಲೆ ಅವ್ರುಗಳು ಸ್ಪೇಸ್ ಶಿಪ್ ಗಳನ್ನ ತಗೊಂಡು ಟುಲ್ಕುನ್ ಫಿಶ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಮುದ್ರದೊಳಗಡೆ ಬರ್ತಾರೆ. ಅವರನ್ನ ನೋಡಿ ನಾವಿಗಳೆಲ್ಲ ಇಮಿಡಿಯೇಟ್ ಆಗಿ ಅಲರ್ಟ್ ಆಗ್ತಿರ್ತಾರೆ. ಟುಲ್ಕುನ್ ಫಿಶ್ ಗಳೆಲ್ಲ ಏವತಾಯಿಯ ಎನರ್ಜಿ ಇರುವಂತಹ ಜಾಗದಲ್ಲೇ ಸೇರ್ಕೊಂಡಿರ್ತವೆ. ಅದರಿಂದ ಆಡಿಯನ್ ಅವರು ಕೂಡ ಆ ಎನರ್ಜಿ ಇರುವಂತಹ ಜಾಗದ ಹತ್ರ ಹೋಗ್ತಿರ್ತಾರೆ. ನಂತರ ಅವ್ರುಗಳೆಲ್ಲ ಬೋಟ್ಸ್ ಗಳನ್ನ ಚಿಕ್ಕ ಚಿಕ್ಕ ಸಬ್ಮಿರನ್ ಗಳನ್ನ ತಗೊಂಡು ಟುಲ್ಕುನ್ ಫಿಶ್ ಗಳ ಹತ್ರ ಬಂದು ಅವುಗಳನ್ನ ಸುತ್ತುವರಿತಾರೆ. ಇನ್ನೇನ್ ಅವ್ರುಗಳು ಆ ಫಿಶ್ ಗಳ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ಟುಲ್ಕುನ್ ಫಿಶ್ ಗಳೆಲ್ಲ ಒಂದಾಗಿ ಆಡಿಎ ಸ್ಪೇಸ್ ಶಿಪ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದರಿಂದ ಅಲ್ಲಿದ್ದಂತ ಅನೇಕ ಸ್ಪೇಸ್ ಶಿಪ್ ಗಳೆಲ್ಲ ಡಿಸ್ಟ್ರಾಯ್ ಆಗ್ತಿರ್ತವೆ. ಅದೇ ಸಮಯನ ಯೂಸ್ ಮಾಡ್ಕೊಂಡು ನಾವಿಗಳು ಕೂಡ ಒಂದೇ ಸಲ
ಆರ್ತಿರುವಂತಹ ಸ್ಪೇಸ್ ಶಿಪ್ ಗಳ ಮೇಲೆ ಅಟ್ಯಾಕ್ ಮಾಡಿ ಅವುಗಳನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಆ ಸ್ಪೇಸ್ ಶಿಪ್ ಗಳು ಕೂಡ ಡಿಸ್ಟ್ರಾಯ್ ಆಗ್ತಿರ್ತವೆ. ಎಲ್ಲರೂ ಸೇರ್ಕೊಂಡು RDA ಕಡೆ ಅವ್ರನ್ನ ಹೊಡೆದಾಗ್ತಾ ಇರ್ತಾರೆ. ಇನ್ನೇನ್ ಅವ್ರುಗಳು ಆ ಯುದ್ಧದಲ್ಲಿ ವಿನ್ ಆಗ್ಬೇಕು. ಅಷ್ಟರಲ್ಲಿ ಮೈಲ್ಸ್ ಆಶ್ ಪೀಪಲ್ಸ್ ಗಳನ್ನ ಅಲ್ಲಿ ಕರ್ಕೊಂಡ್ ಬಂದು ನಾವಿಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ತುಂಬಾ ಜನ ನಾವಿಗಳು ಸತ್ತೋಗ್ತಾ ಇರ್ತಾರೆ. ಅವಾಗ ಅವ್ರಗಳ ಮಧ್ಯೆ ತುಂಬಾ ಸಮಯ ಯುದ್ಧ ನಡೀತಾ ಇರುತ್ತೆ. ಅದನ್ನ ನೋಡಿ ಕಿರಿ ಏವ ಮಾತೆಯನ್ನ ಪ್ರಾರ್ಥನೆ ಮಾಡೋದಕ್ಕೆ ಅಂತ ನೀರೊಳಗಡೆ ಹಾರ್ತಾಳೆ. ಅದನ್ನ ನೋಡಿ ಸ್ಪೈಡರ್ ಮತ್ತೆ ಲೋವಾ ಕೂಡ ನೀರೊಳಗಡೆ ಹಾರ್ತಾರೆ. ಟುಕ್ ಮಾತ್ರ ಮೇಲ್ಗಡೆನೆ ಉಳ್ಕೊಂಡಿರ್ತಾಳೆ. ನಂತರ ಕಿರಿ ಸ್ಪಿರಿಟ್ ಟ್ರೀ ಹತ್ರ ಬಂದು ಅದಕ್ಕೆ ಕನೆಕ್ಟ್ ಆಗಿ ಏವ ಮಾತೆಯನ್ನ ಪ್ರಾರ್ಥನೆ ಮಾಡ್ತಾ ಅದ್ರ ಹತ್ರ ಹೋಗ್ತಿರ್ತಾಳೆ. ಅವಾಗ ಅವಳಿಗೆ ಸ್ಪೈಡರ್ ಕೂಡ ಹೆಲ್ಪ್ ಮಾಡ್ತಾನೆ. ಈ ಕಡೆ ಲೋವಾಕ್ ಸಿರಿಯಾ ಮತ್ತೆ ಅವಳ ಬ್ರದರ್ಸ್ ಗಳೆಲ್ಲ ಟುಲ್ಕುನ್ ಮೀನ್ಗಳ ಸಹಾಯದಿಂದ ಆಡಿಯನ್ ಅವರ ವಿರುದ್ಧ ಯುದ್ಧ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಒಬ್ಬ ಆಶ್ ಪೀಪಲ್ ಬಾಂಡ್ದಿಂದ ಜೇಕ್ ಕಾಲಿಗೆ ಹೊಡೆದ್ಬಿಡ್ತಾನೆ. ಅದರಿಂದ ಅವನ ಕಾಲಿಗೆ ಇಂಜುರಿ ಆಗುತ್ತೆ. ಇನ್ನೊಂದ್ ಕಡೆ ಕಿರಿ ಮತ್ತೆ ಸ್ಪೈಡರ್ಗೆ ಏವ ಮಾತೆ ಹತ್ರ ಹೋಗೋದಕ್ಕೆ ಆಗ್ತಿರೋದಿಲ್ಲ. ಅವಾಗ ಅಲ್ಲಿಗೆ ಟುಕ್ ಕೂಡ ಬಂದು ಅವರಿಗೆ ಹೆಲ್ಪ್ ಮಾಡ್ತಾಳೆ. ಅದರಿಂದ ಅವರುಗಳು ಸ್ವಲ್ಪ ಸಮಯದ ನಂತರ ಏವ ತಾಯಿ ಹತ್ರ ಹೋಗಿ ತಲುಪ್ತಾರೆ. ಅವಾಗ ಕಿರಿ ಆ ತಾಯಿನ ನೋಡಿ, ನಮ್ಮ ಜನಗಳೆಲ್ಲ ಸಾಯ್ತಾ ಇದಾರೆ, ನಮ್ಗಿವಾಗ ನಿನ್ನ ಸಹಾಯ ತುಂಬಾನೇ ಅವಶ್ಯಕತೆ ಇದೆ, ನಿನ್ನ ಮಕ್ಕಳನ್ನ ನೀನೇ ಕಾಪಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಅಷ್ಟಲ್ಲೇ ಅವ್ರುಗಳಿರುವಂತಹ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರಿಂದ ಅವ್ರುಗಳು ಸ್ಪಿರಿಟ್ರಿ ಕನೆಕ್ಷನ್ ಇಂದ ಹೊರಗಡೆ ಬಂದ್ಬಿಡ್ತಾರೆ. ಇನ್ನೊಂದ್ ಕಡೆ ನೈತೇರೆ ಉರಂಗ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಉರಂಗ್ ನೈತೇರೆ ಮೇಲೆ ಬೆಂಕಿನ ಸ್ಪ್ರೇ ಮಾಡ್ಬಿಡ್ತಾಳೆ. ಅದರಿಂದ ಅವಳ ಬರ್ಡ್ ರೆಕ್ಕೆಗೆ ಇಂಜುರಿ ಆಗಿ ಅದು ಕೆಳಗಡೆ ಬೀಳ್ತಿರುತ್ತೆ. ಈ ಕಡೆ ಆಡಿಯನ್ ಅವರು ಸಬ್ಮಿರನ್ ಗಳ ಸಹಾಯದಿಂದ ನೀರೊಳಗಡೆ ಬಂದು ವೇವ್ ಗಳನ್ನ ಕ್ರಿಯೇಟ್ ಮಾಡಿ ಟುಲ್ಕುನ್ ಫಿಶ್ ಗಳನ್ನೆಲ್ಲ ಸಾಯಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ರೊನಾಲ್ಡ್ಗೆ ಒಂದು ವೆಪನ್ ಬಂದು ಚುಚ್ಕೊಂಡ್ ಬಿಡುತ್ತೆ. ಇನ್ನೊಂದ್ ಕಡೆ ಜೇಕ್ ಆಶ್ ಪೀಪಲ್ ಗಳಿಂದ ತಪ್ಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಅವ್ನ್ ಕೂತಿರುವಂತ ಬರ್ಡ್ ಒಂದು ಮೌಂಟನ್ ಗೆ ಡ್ಯಾಶ್ ಹೊಡೆದ್ಬಿಡುತ್ತೆ. ಅದರಿಂದ ಆ ಬರ್ಡ್ ಮತ್ತೆ ಜೇಕ್ ಇಬ್ರು ಕೆಳಗಡೆ ಬೀಳ್ತಿರ್ತಾರೆ. ಕೆಳಗಡೆ ನೀರಿರೋದ್ರಿಂದ ಅವ್ರಿಗೆ ಏನೂ ಆಗೋದಿಲ್ಲ. ಈ ಕಡೆ ನೈತೇರಿ ಕೂಡ ಸೇಫ್ ಆಗಿ ಕೆಳಗಡೆ ಬಂದು ಲ್ಯಾಂಡ್ ಆಗ್ತಾಳೆ. ಈಗಿರ್ಬೇಕಾದ್ರೆ ರೊನಾಲ್ಡ್ ಕೂಡ ಹೇಗೋ ಮಾಡಿ ಆಡಿಯನ್ ಅವರಿಂದ ತಪ್ಸ್ಕೊಂಡು ನೈತೇರಿ ಇರುವಂತಹ ಜಾಗಕ್ಕೆ ಬರ್ತಾಳೆ. ಅವಾಗ ನೈತೇರಿ ರೊನಾಲ್ಡ್ ನ ದಡಕ್ ಕರ್ಕೊಂಡೋಗಿ ಅವಳಿಗೆ ಡೆಲಿವರಿ ಪೇನ್ ಬರ್ತಿರೋದನ್ನ ನೋಡಿ ಅವಳೇ ಡೆಲಿವರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಹಾಗಾಗಿ ರೊನಾಲ್ಡ್ಗೆ ಅಲ್ಲೇ ಒಂದು ಮಗು ಹುಟ್ಟುತ್ತೆ. ಅದನ್ನ ನೋಡಿ ರೊನಾಲ್ಡ್ ತುಂಬಾ ಖುಷಿಯಿಂದ ಆ ಮಗುಗೆ ಪ್ರಿಲ್ ಅಂತ ಹೆಸರನ್ನ ಇಟ್ಟು ನೈತೇರಿಗೆ ಈ ಮಗುನ ನೀನೇ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಸತ್ತೋಗ್ಬಿಡ್ತಾಳೆ. ಅದರಿಂದ ಆ ಮಗು ಜವಾಬ್ದಾರಿನ ನೈತೇರಿನೇ ತಗೊಳ್ತಾಳೆ. ಈಗಿರ್ಬೇಕಾದ್ರೆ ಒಬ್ಬ ನಾವಿ ಟುಕ್ ಹತ್ರ ಬಂದು ಅವಳನ್ನ ಅಲ್ಲಿಂದ ಎತ್ಕೊಂಡು ಹೋಗ್ಬಿಡ್ತಾನೆ. ನಂತರ ಅವಳನ್ನ ಇಟ್ಕೊಂಡು ಮೈಲ್ಸ್ ಮತ್ತೆ ವರಾಂಗ್ ಇಬ್ರು ನೈತೇರಿ ಹತ್ರ ಬಂದು ಅವಳನ್ನ ಅಲ್ಲಿಂದ ಕರ್ಕೊಂಡೋಗಿ ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಆಡಿಯನ್ ಅವರು ಟುಲ್ಕ್ ಮೀನ್ಗಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಅವುಗಳನ್ನ ಸಾಯಿಸಿ ಅವುಗಳ ಬ್ರೈನ್ ಇಂದ ಅಮೃತ್ ನ ತೆಗೆಯೋದಕ್ಕೆ ನೋಡ್ತಿರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಸ್ಪಿರಿಟ್ರಿ ತುಂಬಾ ಪವರ್ಫುಲ್ ಆಗಿ ಒಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಏವ ಮಾತೆ ಕಿರಿ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡು ಅವರಿಗೆ ಸಹಾಯ ಮಾಡೋದಕ್ಕೆ ಅಂತ ಕೆಲವು ಆಕ್ಟೋಪಸ್ ತರ ಇರುವಂತಹ ಕ್ರಿಯೇಚರ್ ಗಳನ್ನ ಕಳಿಸುತ್ತೆ. ಅವು ಆಡಿಯನ್ ಅವರ ಸಬ್ಮಿರನ್ ಗಳ ಮೇಲೆ ಅಟ್ಯಾಕ್ ಮಾಡಿ ಎಲ್ಲರನ್ನೂ ಸಾಯಿಸ್ತಾ ಇರ್ತವೆ. ಬೋಟ್ ಒಳಗಡೆ ಇದ್ದವ್ರನ್ನೆಲ್ಲ ನೀರ್ ಒಳಗಡೆ ಎಳ್ಕೊಂಡು ಹೋಗ್ತಿರ್ತವೆ. ಈಗಿರ್ಬೇಕಾದ್ರೆ ಪಾಂಡೋರದಲ್ಲಿದ್ದಂತಹ ಇಕ್ರನ್ ಪಕ್ಷಿಗಳೆಲ್ಲ ಅಲ್ಲಿಗೆ ಬಂದು ಆಡಿಯನ್ ಅವರ ಮೇಲೆ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಸಮಯದಲ್ಲಿ ತನಕ್ ಫಿಶ್ ಮಿಕ್ಕತ್ರ ಬಂದು ಅವನನ್ನ ಸಾಯಿಸಿ ಅದರ ಸೇಡನ್ನ ತೀರ್ಸ್ಕೊಳ್ಳುತ್ತೆ. ಈಗಿರ್ಬೇಕಾದ್ರೆ ಮೊದಲು ಸ್ಪೈಡರ್ ಮೈಲ್ಸ್ ಇರುವಂತಹ ಜಾಗಕ್ಕೆ ಬಂದು ಅವರ ಗಮನನ ಅವನ ಕಡೆ ತಗೊಳ್ತಾನೆ. ಆ ಅವಕಾಶನ ಯೂಸ್ ಮಾಡ್ಕೊಂಡು ಜೇಕ್ ಅಲ್ಲಿಗೆ ಬಂದು ಅಲ್ಲಿದ್ದಂತ ಆಶ್ ಪೀಪಲ್ಸ್ ಗಳ ಮೇಲೆ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲೋ ಕೂಡ ಶೂಟ್ ಮಾಡಿ ಆ ಜನಗಳನ್ನ ಸಾಯಿಸ್ತಾ ಇರ್ತಾನೆ. ಇನ್ನೇನ್ ಮೈಲ್ಸ್ ಸ್ಪೈಡರ್ ನ ಕರ್ಕೊಂಡು ಅಲ್ಲಿಂದ ಹೋಗ್ಬೇಕು. ಅಷ್ಟರಲ್ಲಿ ಜೇಕ್ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದರಿಂದ ಅವ್ರುಗಳು ತೇಲಾಡ್ತಿರುವಂತಹ ಬಂಡೆ ಮೇಲ್ಗಡೆ ಹೋಗಿ ಬೀಳ್ತಾರೆ. ಅವಾಗ ಅಲ್ಲೇ ಜೇಕ್ ಮತ್ತೆ ಮೈಲ್ಸ್ ಇಬ್ರು ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಸ್ಪಿರಿಟ್ರಿ ಎನರ್ಜಿ ಬೇರೆ ಸ್ಪೇಸ್ ಶಿಪ್ ಗಳನ್ನೆಲ್ಲ ಒಳಗಡೆ ಹೇಳ್ಕೊಳ್ತಿರುತ್ತೆ. ಅದನ್ನೆಲ್ಲ ನೋಡಿ ವರಂಗ್ ಎದುರುಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಇನ್ನೊಂದ್ ಕಡೆ ಜೇಕ್ ಮತ್ತೆ ಮೈಲ್ಸ್ ಇಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಅವರನ್ನ ಬಿಡ್ಸೋದಕ್ಕೆ ಅಂತ ಬಂದು ಮಿಸ್ ಆಗಿ ಸ್ಪೈಡರ್ ಕೆಳಗಡೆ ಬೀಳ್ತಿರ್ತಾನೆ. ಅದನ್ನ ನೋಡಿ ಮೈಲ್ಸ್ ಅವನನ್ನ ಇಟ್ಕೊಳ್ತಾನೆ. ಆದ್ರೆ ಅವರಿಗೆ ಮತ್ತೆ ಮೇಲ್ಗಡೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಅವರಿಗೆ ಜೇಕ್ ಸಹಾಯ ಮಾಡಿ ಅವರಿಬ್ರನ್ನ ಮೇಲ್ಗಡೆ ಹೇಳ್ಕೊಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಜೇಕ್ ನ ವೈಫ್ ಮತ್ತೆ ಅವನ ಮಕ್ಕಳೆಲ್ಲ ಬಂದು ಮೈಲ್ಸ್ ನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾರೆ. ಆದ್ರೆ ಜೇಕ್ ಅವರನ್ನ ತಡಿತಾ ಇರ್ತಾನೆ. ಅದನ್ನ ನೋಡಿ ಮೈಲ್ಸ್ ಇನ್ ಮುಂದೆ ನಾನು ಬದುಕಬಾರ್ದು ಅಂತ ಡಿಸೈಡ್ ಮಾಡಿ ಅವನು ಇರುವಂತಹ ಜಾಗದಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಎಲ್ರು ಸ್ಪಿರಿಟ್ ಟ್ರೀ ಹತ್ರ ಬಂದು ಅದ್ರ ಜೊತೆ ಕನೆಕ್ಟ್ ಆಗ್ತಿರ್ತಾರೆ. ಕಿರಿ ಮತ್ತೆ ಸ್ಪೈಡರ್ ಕೂಡ ಆ ಟ್ರೀಗೆ ಕನೆಕ್ಟ್ ಆಗಿ ಅವರ ಪೂರ್ವಜರಿರುವಂತಹ ಜಾಗದ ಹತ್ರ ಬರ್ತಾರೆ. ಅಲ್ಲಿ ನೇತೆಯ ಮತ್ತೆ ಕಿರಿನ ತಾಯಿ ಕೂಡ ಇರ್ತಾರೆ. ಹಾಗೆ ರೊನಾಲ್ಡ್ ಕೂಡ ಇರ್ತಾಳೆ. ಅವರಿಗೆಲ್ಲ ಕಿರಿ ಸ್ಪೈಡರ್ ನ ಪರಿಚಯ ಮಾಡ್ಕೊಡ್ತಿರ್ತಾಳೆ. ಅವಾಗ ಅವರೆಲ್ಲ ಸ್ಪೈಡರ್ಗೆ ನಾವೆಲ್ಲ ನಿನ್ ಜೊತೆ ಇದೀವಿ ಅಂತ ಹೇಳ್ತಿರ್ತಾರೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.